Hello friends, welcome to Sankalp Learning Solutions. Today we discuss about KCET First PUC Physics Thermodynamics chapters. Okay, so ನಿನ್ನೆ ಕ್ಲಾಸ್ ಅಲ್ಲಿ ಥರ್ಮೋಡೈನಮಿಕ್ಸ್ ಅಲ್ಲಿ ಬರುವಂತ ಥಿಯರಿಗಳನ್ನ ಸ್ಟಡಿ ಮಾಡಿದ್ವಿ ಅಲ್ವಾ. ಸೊ 3 ಲಾಗಳು ಬಂದಿತ್ತು, 0th ಲಾ, ಫಸ್ಟ್ ಲಾ ಅಂಡ್ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಹಾಗೆ ಇಂಟರ್ನಲ್ ಎನರ್ಜಿ ಅಂದ್ರೆ ಏನು, ಹೀಟ್ ಅಂದ್ರೆ ಏನು, ವರ್ಕ್ ಡನ್ ಅಂತ ಏನು ಅಂತ ನೋಡಿದ್ವಿ. ಸೊ ಹಾಗೆ ಡಿಫ್ರೆಂಟ್ ಥರ್ಮೋಡೈನಮಿಕ್ ಪ್ರೊಸೆಸಸ್, ಐಸೋಥರ್ಮಲ್, ಅಡಿಯಾಬೆಟಿಕ್ ಅಂಡ್ isothermal, adiabatic, reversible, irreversible process, then isochoric and isobaric processes. So second law of thermodynamics ಅನ್ನ ನೋಡಿದ್ವಿ. ಹಾಗೆ ಇನ್ನೊಂದು ಕಾರ್ನಾಟ್ಸ್ ಹೀಟ್ ಎಂಜಿನ್ ಅಲ್ವಾ. ಸೊ ಎಫಿಷಿಯನ್ಸಿ ಆಫ್ ಎ ಕಾರ್ನಾಟ್ ಹೀಟ್ ಎಂಜಿನ್. ಸೊ ವರ್ಕ್ ಡನ್ ಇನ್ ಅನ್ ಐಸೋಥರ್ಮಲ್ ಅಂಡ್ ಅಡಿಯಾಬೆಟಿಕ್ ಪ್ರೊಸೆಸ್. ಸೊ ಇವಿಷ್ಟನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ some questions are based on, in the last class some questions are based on, so ಐಸೋಥರ್ಮಲ್ ಪ್ರೊಸೆಸ್ ಹೇಗೆ ಚೇಂಜ್ ಆಗುತ್ತೆ ಹೀಟ್ ಎನರ್ಜಿ, ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಮೇಲೆ ಕೆಲವೊಂದು ಕ್ವಶನ್ಸ್ ಗಳಿದ್ವು. ಸೊ ಟುಡೇ ವಿ ಡಿಸ್ಕಸ್ ಮೋರ್ ಕ್ವಶನ್ಸ್ ಆನ್ ಥರ್ಮೋಡೈನಮಿಕ್ಸ್ ಚಾಪ್ಟರ್. ಓಕೆ, ಸೊ ಹಿಯರ್ ವಿ ಹ್ಯಾವ್ ಡಿಸ್ಕಸ್ಡ್ ಎಷ್ಟಾಗಿದೆ, 7 ಕ್ವಶನ್ಸ್ ತನಕ ಆಗಿದೆ ಅಲ್ವಾ. ಸೊ 8ನೇ ಕ್ವಶನ್ಗೆ ಹೋಗೋಣ. ಓಕೆ, ಸೊ 8th ಕ್ವಶನ್ ಅನ್ನ ತಗೊಂಡ್ರೆ, among the following parameters, the one that does not characterize the thermodynamic state of matter is. Okay, so ಏನ್ ಕೊಡ್ತಾ ಇದ್ದಾರೆ ಇಲ್ಲಿ, among the following parameters. ಸೊ 4 ಪ್ಯಾರಾಮೀಟರ್ಸ್ ಗಳನ್ನ ಕೊಟ್ಟಿದ್ದಾರೆ. the one that does not characterize the thermodynamic state of matter is. ಸೊ ಇಲ್ಲಿ ನಾವು ಥರ್ಮೋಡೈನಮಿಕ್ ಸ್ಟೇಟ್ ಆಫ್ ಮ್ಯಾಟರ್ ಅನ್ನ ತಗೊಳ್ಳುವಾಗ ಯಾವುದೇ ಒಂದು ಥರ್ಮೋಡೈನಮಿಕ್ ಸ್ಟೇಟ್ ಅನ್ನ, ಯಾವುದಾದ್ರೂ ಒಂದು ಥರ್ಮೋಡೈನಮಿಕ್ ಇಕ್ವಿಲಿಬ್ರಿಯಂ ಸ್ಟೇಟ್, ದ ಸ್ಟೇಟ್ ಆಫ್ ಎ ಥರ್ಮೋಡೈನಮಿಕ್ ಸಿಸ್ಟಮ್, ಅಥವಾ ನಾವೇನ್ ಹೇಳ್ಬಹುದು, ಥರ್ಮೋಡೈನಮಿಕ್ ಸ್ಟೇಟ್ ಅನ್ನ ಹೇಳುವಾಗ ಸಮ್ ವೇರಿಯೇಬಲ್ಸ್ ಗಳನ್ನ ಯೂಸ್ ಮಾಡ್ತೇವೆ. ಸಮ್ ವೇರಿಯೇಬಲ್ಸ್ ಅಂದ್ರೆ ಸಮ್ ಮೆಕ್ರೋಸ್ಕೋಪಿಕ್ ವೇರಿಯೇಬಲ್ಸ್ ಗಳನ್ನ ಯೂಸ್ ಮಾಡ್ತೇವೆ. ಸೊ ಅಲ್ಲಿ ಮೆಕ್ರೋಸ್ಕೋಪಿಕ್ ವೇರಿಯೇಬಲ್ಸ್ ಗಳಿಂದ ಹೇಳ್ಬಹುದು. ಹೇಗೆ ನಾವು ಮೆಕ್ಯಾನಿಕ್ಸ್ ಅಲ್ಲಿ, ಇನ್ ಮೆಕ್ಯಾನಿಕ್ಸ್, ಸೊ ಪೊಸಿಷನ್ ಆಫ್ ಎ ಪಾರ್ಟಿಕಲ್ ಇಸ್ ಡಿಸ್ಕ್ರೈಬ್ಡ್ ಬೈ, ಸೊ ಯಾವುದಾದ್ರೂ ಒಂದು ಪೊಸಿಷನ್, ಪಾರ್ಟಿಕಲಿನ ಪೊಸಿಷನ್ ಹೇಳ್ಬೇಕು ಅಂದ್ರೆ ನಾವೇನ್ ಮಾಡ್ತೇವೆ, ಸೊ ಇಫ್ ದರ್ ಆರ್ 3 coordinate axes, mutually perpendicular coordinates axis x, y and z, then the position of the particle is given by 3 coordinates ಅಲ್ವಾ, x, y and z ಅಂತ 3 coordinates ಅನ್ನ ಬರೆದು ಹೇಳ್ತೇವೆ. ಇನ್ ದ ಸೇಮ್ ವೇ ಥರ್ಮೋಡೈನಮಿಕ್ ಸ್ಟೇಟ್ ಅನ್ನ ಹೇಳ್ಬೇಕು ಅಂದ್ರೆ, ಸೊ ಯಾವುದೇ ಒಂದು ಸಿಸ್ಟಮ್ ಇನ ಥರ್ಮೋಡೈನಮಿಕ್ ಸ್ಟೇಟ್, ಸೊ ಅದು ಯಾವ ಸ್ಟೇಟ್ ಅಲ್ಲಿ ಇದೆ, ಥರ್ಮೋಡೈನಮಿಕ್ ಅಲ್ಲಿ ಅದು ಯಾವ ಸ್ಟೇಟ್ ಅಲ್ಲಿ ಇದೆ ಅಂತ ಹೇಳ್ಬೇಕು ಅಂದ್ರೆ, ವಿ ಯೂಸ್ ದ ಥರ್ಮೋಡೈನಮಿಕ್ ವೇರಿಯೇಬಲ್ಸ್. ಫಾರ್ ಎಕ್ಸಾಂಪಲ್, ಪ್ರೆಷರ್ ಇರ್ಬೋದು, ಸೊ ವಾಲ್ಯೂಮ್ ಇರ್ಬೋದು. ಥರ್ಮೋಡೈನಮಿಕ್ ಸ್ಟೇಟ್ ಅನ್ನ ಹೇಳುವಾಗ ನಾವು ಯೂಸ್ ಮಾಡುವಂತದ್ದು ಯಾವುದು, ಪ್ರೆಷರ್ ಯೂಸ್ ಮಾಡ್ತೇವೆ, ವಾಲ್ಯೂಮ್ ಯೂಸ್ ಮಾಡ್ತೇವೆ, ಟೆಂಪರೇಚರ್ ಯೂಸ್ ಮಾಡ್ತೇವೆ, ಅದ್ರ ಜೊತೆಗೆ ಎಂಟ್ರಾಪಿ ಅಂತ ಯೂಸ್ ಮಾಡ್ತೇವೆ, ಸೊ ಇಂಟರ್ನಲ್ ಎನರ್ಜಿಯನ್ನ ಯೂಸ್ ಮಾಡ್ತೇವೆ, ಆರ್ ಡೆನ್ಸಿಟಿ ಇರ್ಬೋದು. ಇವೆಲ್ಲ ಏನಾಗತ್ತೆ, ಥರ್ಮೋಡೈನಮಿಕ್ ಸ್ಟೇಟ್ ವೇರಿಯೇಬಲ್ಸ್ ಆಗುತ್ತೆ. ಬಟ್ ಇಲ್ಲಿ ಅಕಾರ್ಡಿಂಗ್ ಟು ದಿಸ್ ಟೆಂಪರೇಚರ್ ಇಂದ ನಾವು ರಿಪ್ರೆಸೆಂಟ್ ಮಾಡಬಹುದು. ಟೆಂಪರೇಚರ್ ಇಸ್ ಎ ಥರ್ಮೋಡೈನಮಿಕ್ ಸ್ಟೇಟ್ ವೇರಿಯೇಬಲ್, ಪ್ರೆಷರ್ ಇಸ್ ಎ ಥರ್ಮೋಡೈನಮಿಕ್ ಸ್ಟೇಟ್ ವೇರಿಯೇಬಲ್, ವಾಲ್ಯೂಮ್ ಇಸ್ ಎ ಥರ್ಮೋಡೈನಮಿಕ್ ಸ್ಟೇಟ್ ವೇರಿಯೇಬಲ್. ಸೊ ಇಲ್ಲಿ ಥರ್ಮೋಡೈನಮಿಕ್ ಸ್ಟೇಟ್ ವೇರಿಯೇಬಲ್ ಅಲ್ಲದೆ ಇರೋದು ಯಾವುದು, ದಿಸ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಸಿ, ವರ್ಕ್ ಡನ್ ಅನ್ನೋದು ಥರ್ಮೋಡೈನಮಿಕ್ ಸ್ಟೇಟ್ ವೇರಿಯೇಬಲ್ ಅಲ್ಲ ಇಲ್ಲಿ. ಸೊ ಹಾಗಾಗಿ ದಿಸ್ ವರ್ಕ್ ಡನ್ ಇಸ್ ಅ ಕರೆಕ್ಟ್ ಆನ್ಸರ್ ಆಗುತ್ತೆ. ವಿಚ್ ಡಸ್ ನಾಟ್ ಕ್ಯಾರೆಕ್ಟರೈಸ್ ಅಂತ ಕೇಳಿದಾರಲ್ವಾ, ವರ್ಕ್ ಡನ್ ಡಸ್ ನಾಟ್ ಕ್ಯಾರೆಕ್ಟರೈಸ್ ದ ಥರ್ಮೋಡೈನಮಿಕ್ ಸ್ಟೇಟ್ ಆಫ್ ಮ್ಯಾಟರ್. ಓಕೆ, ಸೊ ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ನೆಕ್ಸ್ಟ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಏನಿದೆ ಕ್ವಶನ್, ಫಸ್ಟ್ ಕ್ವಶನ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳುವ. ಎ ಸಿಲಿಂಡರ್ ಆಫ್ ಫಿಕ್ಸ್ಡ್ ಕೆಪಾಸಿಟಿ, ಏನ್ ಹೇಳ್ತಾ ಇದ್ದಾರೆ ಅವರು, ಸಿಲಿಂಡರ್ ಆಫ್ ಫಿಕ್ಸ್ಡ್ ಕೆಪಾಸಿಟಿ ಎಷ್ಟಿದೆ, ಅದರದ್ದು ಕೆಪಾಸಿಟಿ 44.8 ಲೀಟರ್ಸ್ ಅಂತ ಇದೆ. ಕಂಟೇನ್ಸ್
2 moles of helium gas at STP, at standard temperature and pressure. So the amount of heat needed to raise the temperature of the gas, alva? So amount of heat needed to raise the temperature of the gas in the cylinder by 20 degrees Celsius is okay. So ಯಾವಾಗಲೂ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡುವಾಗ ನಾವೇನ್ ಮಾಡಬೇಕು, ಫಸ್ಟ್ ಏನನ್ನ ಬರ್ಕೋಬೇಕು, ಕೊಟ್ಟಿರುವಂತ ಡಾಟಾವನ್ನ ಬರೀಬೇಕು ಅಲ್ವಾ. ಗಿವನ್ ಡಾಟಾ ಏನಿದೆ ಅಂತ ನೋಡೋಣ. ಸೊ ಇಲ್ಲಿ ವಿ ಇಸ್ ಈಕ್ವಲ್ ಟು ಏನ್ ಹೇಳ್ತಾ ಇದ್ದಾರೆ, ವಿ ಇಸ್ ಈಕ್ವಲ್ ಟು ಸಿಲಿಂಡರ್ ಆಫ್ ಫಿಕ್ಸ್ಡ್ ಕೆಪಾಸಿಟಿ ಎಷ್ಟು 44.8 ಲೀಟರ್ಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ contains 2 moles of gas. So N is equal to how much here? N is equal to number of moles is equal to alva? Number of moles is equal to 2 ಆಗತ್ತೆ. ಹೀಲಿಯಂ ಗ್ಯಾಸ್ ಎಟ್ STP ನಾವು ಕನ್ಸಿಡರ್ ಮಾಡ್ತಾ ಇರುವಂತದ್ದು ಯಾವುದು, ಹೀಲಿಯಂ ಗ್ಯಾಸ್ ಅನ್ನ ಕನ್ಸಿಡರ್ ಮಾಡ್ತಾ ಇದ್ದೇವೆ, ಮೊನೋಅಟಾಮಿಕ್ ಗ್ಯಾಸ್. ಸೊ ಹೀಲಿಯಂ ಗ್ಯಾಸ್ ಅಂತ ತಗೊಂಡಾಗ ಇಲ್ಲೇನಾಗತ್ತೆ ಅಂದ್ರೆ, ಫಾರ್ ಎ ಹೀಲಿಯಂ ಗ್ಯಾಸ್ ವಿ ಹ್ಯಾವ್ CV is equal to, ಹೀಲಿಯಂ ಗ್ಯಾಸಿಗೆ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಎಟ್ ಕಾನ್ಸ್ಟೆಂಟ್ ಪ್ರೆಷರ್ ಇಸ್ ಈಕ್ವಲ್ ಟು 3/2 R ಅಂತ ಬರೀಬಹುದು. ಸೊ ಇಲ್ಲಿ CV ಮತ್ತೆ CP ಗೊತ್ತು ನಿಮ್ಗೆ. CV ಅಂದ್ರೆ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಎಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ಅಂಡ್ CP ಅಂದ್ರೆ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಎಟ್ ಕಾನ್ಸ್ಟೆಂಟ್ ಪ್ರೆಷರ್. So CV is equal to how much here? 3/2 R. ಯಾಕೆ? ಫಾರ್ ಹೀಲಿಯಂ ಗ್ಯಾಸ್, ಫಾರ್ ಮೊನೋಅಟಾಮಿಕ್ ಗ್ಯಾಸ್ ಹೀಲಿಯಂ ಗ್ಯಾಸ್ಗೆ ಇದೆಷ್ಟಾಗತ್ತೆ 3/2 R ಆಗ. ಓಕೆ, ಮತ್ತೇನ್ ಕೊಟ್ಟಿದ್ದಾರೆ, ಎಟ್ ಸ್ಟ್ಯಾಂಡರ್ಡ್ ಟೆಂಪರೇಚರ್ ಅಂಡ್ ಪ್ರೆಷರ್ ದ ಅಮೌಂಟ್ ಆಫ್ ಹೀಟ್ ನೀಡೆಡ್ ಟು ರೇಸ್ ದ ಟೆಂಪರೇಚರ್ ಆಫ್ ದ ಗ್ಯಾಸ್ ಇನ್ ದ ಸಿಲಿಂಡರ್ ಬೈ 20 ಡಿಗ್ರಿ ಸೆಲ್ಸಿಯಸ್. ಟೆಂಪರೇಚರ್ ಡಿಫರೆನ್ಸ್ ಎಷ್ಟಾಗಬೇಕು, ಎಷ್ಟು ಇನ್ಕ್ರೀಸ್ ಮಾಡಬೇಕು ನಾವು, 20 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಇನ್ಕ್ರೀಸ್ ಮಾಡಬೇಕು ಅಲ್ವಾ. ಟೆಂಪರೇಚರ್ ಡಿಫರೆನ್ಸ್ ಎಷ್ಟಾಯ್ತು, 20 ಡಿಗ್ರಿ ಸೆಲ್ಸಿಯಸ್ ಆಯ್ತು. ಓಕೆ, ಸೊ ಈಗ ನಾವು ಯಾವ ಫಾರ್ಮುಲಾವನ್ನ ಯೂಸ್ ಮಾಡಬಹುದು ಇಲ್ಲಿ, ನಮ್ಗೆ ಏನ್ ಬೇಕು, ಅಮೌಂಟ್ ಆಫ್ ಹೀಟ್ ನೀಡೆಡ್ ಟು ರೇಸ್ ದ ಟೆಂಪರೇಚರ್ ಆಫ್ ದ ಗ್ಯಾಸ್ ಇನ್ ದ ಸಿಲಿಂಡರ್. ಸೊ ಅಮೌಂಟ್ ಆಫ್ ಹೀಟ್ ನೀಡೆಡ್ ಡೆಲ್ಟಾ ಕ್ಯೂ ಅಂತ ಡಿನೋಟ್ ಮಾಡಬಹುದು. ಸೊ ದಿಸ್ ಡೆಲ್ಟಾ ಕ್ಯೂ ಈಸ್ ಈಕ್ವಲ್ ಟು, ಯಾಕಂದ್ರೆ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿಯ ಡೆಫಿನೇಷನ್ ಇಂದ ಬರೀಬಹುದು, ಡೆಲ್ಟಾ ಕ್ಯೂ ಇಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಇಂಟು ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಎಟ್ ಕಾನ್ಸ್ಟೆಂಟ್ ಪ್ರೆಷರ್, ಸಾರಿ ಕಾನ್ಸ್ಟೆಂಟ್ ವಾಲ್ಯೂಮ್ ಇಂಟು ಡೆಲ್ಟಾ ಟಿ ಅಲ್ವಾ. ಸೊ ಇದು ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಡೆಫಿನೇಷನ್ ಇಂದಾನೆ ಹೇಳ್ಬಹುದು. ಸೊ ಎಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ತಗೊಂಡಿದ್ದೇನೆ ನಾನು, NCV ಡೆಲ್ಟಾ ಟಿ ಅಂತ ತಗೊಂಡು. ಓಕೆ, ಸೊ ಆರ್ ದಿಸ್ ಇಸ್ ಈಕ್ವಲ್ ಟು N ವ್ಯಾಲ್ಯೂ ಎಷ್ಟಾಗತ್ತೆ ಇಲ್ಲಿ, ನಂಬರ್ ಆಫ್ ಮೋಲ್ಸ್ 2. ಏನಾಗತ್ತೆ ಅಂದ್ರೆ ಕೆಲವೊಂದು ಪ್ರಾಬ್ಲಮ್ಸ್ ಗಳಲ್ಲಿ ಈ 2 moles ಅಂತ ಕೊಡದೇನೂ ಇರ್ಬೋದು. 2 moles ಅಂದ್ರೆ ಕೊಟ್ಟಿಲ್ಲ ಅಂತ ಅಂದ್ರೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ, ಸೊ ಅದಕ್ಕೊಂದು ಮೆಥಡ್ ಇದೆ, ಫಸ್ಟ್ ಇದನ್ನ ಕಂಪ್ಲೀಟ್ ಮಾಡುವ. ಸೊ ನಂಬರ್ ಆಫ್ ಮೋಲ್ಸ್ ಇಸ್ 2 ಇಂಟು CV ವ್ಯಾಲ್ಯೂ ಎಷ್ಟು ಬಂದಿದೆ, 3/2 ಇಂಟು R. R ಎಷ್ಟಿದೆ, 8.314 ಅಲ್ವಾ. R ವ್ಯಾಲ್ಯೂ ಇಸ್ 8.314, ಯಾಕಂದ್ರೆ ಇದು ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಇಂಟು 20. ಓಕೆ, 2 ಕ್ಯಾನ್ಸಲ್ ಆಯ್ತು. ಆನ್ಸರ್ ಎಷ್ಟು ಬರುತ್ತೆ, 60. 8.314 ಇಂಟು 60 ಮಾಡಿದ್ರೆ ದ ಆನ್ಸರ್ ಈಸ್, ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 498 ಅಂತ ಹೇಳ್ಬೋದು. ಓಕೆ, ಸೊ 498.40 ಬರ್ತದೆ. ಆನ್ಸರ್ ಈಸ್ 498.40. ಓಕೆ, ಅಂದ್ರೆ ದ ಆನ್ಸರ್ ಎಷ್ಟಾಗತ್ತೆ ಇಲ್ಲಿ, 498 joules ಅಲ್ವಾ. ಸೊ ದ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ನಾವು ಯೂಸ್ ಮಾಡುವಂತದ್ದು ಏನಂದ್ರೆ, ಅಮೌಂಟ್ ಆಫ್ ಹೀಟ್ ಎನರ್ಜಿ ರಿಕ್ವೈರ್ಡ್ ಟು ಇನ್ಕ್ರೀಸ್ ದ ಟೆಂಪರೇಚರ್ ಆಫ್ ಅ ಸಬ್ಸ್ಟೆನ್ಸ್. ಅದನ್ನ ಹೇಗೆ ಬರೀತೇವೆ, ಡೆಲ್ಟಾ ಕ್ಯೂ ಇಸ್ ಈಕ್ವಲ್ ಟು N ಇಂಟು CV ಇಂಟು ಡೆಲ್ಟಾ ಟಿ. ಓಕೆ, ಸೊ ಸಪೋಸ್ ಇಲ್ಲಿ ಈ ತರದ ಪ್ರಾಬ್ಲಮ್ಗಳಲ್ಲಿ ಬಹಳ ಕಡೆ ಏನ್ ಮಾಡ್ತಾರೆ ಅಂದ್ರೆ 2 moles ಅಂತ ಕೊಡೋದಿಲ್ಲ. ಸಾರಿ,
ಇಷ್ಟೇ ಕ್ವಶನ್ ಇರುತ್ತೆ. 2 moles ಅಂತ ಕೊಡೋದಿಲ್ಲ. ಅ ಸಿಲಿಂಡರ್ ಆಫ್ ಫಿಕ್ಸ್ಡ್ ಕೆಪಾಸಿಟಿ ಕಂಟೆನ್ಸ್ ಹೀಲಿಯಂ ಗ್ಯಾಸ್ ಎಟ್ STP ಅಂತ ಇದ್ಬಿಡತ್ತೆ. ಸೊ ಆ ಕೇಸಲ್ಲಿ ನಾವೇನ್ ಮಾಡ್ಬೇಕು, ನಂಬರ್ ಆಫ್ ಮೋಲ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ನಂಬರ್ ಆಫ್ ಮೋಲ್ಸ್ ಈಸ್ ಈಕ್ವಲ್ ಟು ಹೇಗೆ ಬರೀಬಹುದು ಅಂದ್ರೆ N ಈಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್, N ಈಸ್ ಈಕ್ವಲ್ ಟು ವಾಲ್ಯೂಮ್ ಡಿವೈಡೆಡ್ ಬೈ ಗಿವನ್ ವಾಲ್ಯೂಮ್ ಇರುತ್ತೆ ಅಲ್ವಾ. ಸೊ ವಾಲ್ಯೂಮ್ ಡಿವೈಡೆಡ್ ಬೈ ವಾಲ್ಯೂಮ್ ಪರ್ ಮೋಲ್. ಓಕೆ, ದಿಸ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಪರ್ ಮೋಲ್ ಎಟ್ STP ಅಂತ ಬರಿತೇವೆ. ಸೊ ಯಾವುದೇ ಕೇಸಲ್ಲಿ ಆದ್ರೂ ಕೂಡ ವಾಲ್ಯೂಮ್ ಪರ್ ಮೋಲ್ ಎಟ್ STP ಅಂದ್ರೆ 1 mole ಆಫ್ ಗ್ಯಾಸ್ ಆಕ್ಯುಪೈಸ್ ಎಷ್ಟು 22.4 liters. ಸೊ ಇದೇ ಕೇಸಲ್ಲಿ ಸಪೋಸ್ 2 moles ಅಂತ ಕೊಟ್ಟಿಲ್ಲ ಅಂದ್ರೆ ಫಿಕ್ಸ್ಡ್ ಕೆಪಾಸಿಟಿ 44.8 ಡಿವೈಡೆಡ್ ಬೈ ಗಿವನ್ ವಾಲ್ಯೂಮ್. ವಾಲ್ಯೂಮ್ ಪರ್ ಮೋಲ್ ಎಟ್ STP ಎಷ್ಟಿರುತ್ತೆ ಅಂದ್ರೆ 1 mole ಆಫ್ ಎನಿ ಗ್ಯಾಸ್ ಕಂಟೆನ್ಸ್ 22.4 liters. So this is 22.4, that is equal to 2 ಆಗುತ್ತೆ. ಈ ರೀತಿಯಲ್ಲಿ ನಾವು ನಂಬರ್ ಆಫ್ ಮೋಲ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಕೊಟ್ಟಿದ್ದಾರೆ, ಪ್ರಾಬ್ಲಮ್ ಇಲ್ಲ. ಸೊ ಹಾಗಾಗಿ ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಮತ್ತೆ ಇನ್ನೊಂದು ಏನು ಯೂಸ್ ಮಾಡ್ತೇವೆ ಅಂದ್ರೆ ಹೀಲಿಯಂ ಗ್ಯಾಸ್ಗೆ CV ಇಸ್ ಈಕ್ವಲ್ ಟು ಏನಾಗುತ್ತೆ 3/2 R ಆಗುತ್ತೆ. ಇದನ್ನ ಕೆನೆಟಿಕ್ ಥಿಯರಿಯಲ್ಲಿ ಕೂಡ ನೀವು ಸ್ಟಡಿ ಮಾಡ್ತೀರಿ. ಸೊ ಇಲ್ಲಿ ನಾವು ಜಸ್ಟ್ CV ಇಸ್ ಈಕ್ವಲ್ ಟು 3/2 R ಅಂತ ತಗೋ. ಓಕೆ, ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ನೆಕ್ಸ್ಟ್ ವಿ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, 10th one ಅಲ್ವಾ. The internal energy of the working substance in any cyclic process will. ಕ್ವಶನ್ ಏನಿದೆ, ಇಂಟರ್ನಲ್ ಎನರ್ಜಿಯನ್ನ ನೋಡ್ಬೇಕು. ಇನ್ಕ್ರೀಸಸ್, ಡಿಕ್ರೀಸಸ್, ರಿಮೈನ್ ಕಾನ್ಸ್ಟೆಂಟ್, ಬಿಕಮ್ಸ್ 0 ಅಂತ ಇದೆ ಅಲ್ವಾ. ಸೊ ಇಲ್ಲಿ ಇಂಟರ್ನಲ್ ಎನರ್ಜಿ ಆಫ್ ದ ವರ್ಕಿಂಗ್ ಸಬ್ಸ್ಟೆನ್ಸ್ ಏನಾಗತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಡಿಫ್ರೆಂಟ್ ಥರ್ಮೋಡೈನಮಿಕ್ ಪ್ರೊಸೆಸ್ ಅನ್ನ ತಗೊಂಡ್ರೆ, ಡಿಫ್ರೆಂಟ್ ಥರ್ಮೋಡೈನಮಿಕ್ ಪ್ರೊಸೆಸ್ ಅಲ್ಲಿ ಒಂದು ಏನು ಐಸೋಥರ್ಮಲ್, ಟೆಂಪರೇಚರ್ ರಿಮೈನ್ಸ್ ಕಾನ್ಸ್ಟೆಂಟ್. ಅಡಿಯಾಬೆಟಿಕ್ ಅಲ್ಲಿ ಏನಾಗುತ್ತೆ, ದರ್ ಇಸ್ ನೋ ಎಕ್ಸ್ಚೇಂಜ್ ಆಫ್ ಹೀಟ್ ಬಿಟ್ವೀನ್ ಸಿಸ್ಟಮ್ ಅಂಡ್ ಸರೌಂಡಿಂಗ್. ಐಸೋಕೋರಿಕ್ ಅಂತ ತಗೋತೇವೆ, ವಾಲ್ಯೂಮ್ ಇಸ್ ಕಾನ್ಸ್ಟೆಂಟ್. ಸೊ ಐಸೋಬ್ಯಾರಿಕ್ ಅಂತ ತಗೋತೇವೆ, ಪ್ರೆಷರ್ ಇಸ್ ಕಾನ್ಸ್ಟೆಂಟ್. ಇನ್ ದ ಸೇಮ್ ವೇ ಸೈಕ್ಲಿಕ್ ಪ್ರೊಸೆಸ್ ಅಂತ ಇದೆ. ಸೊ ಸೈಕ್ಲಿಕ್ ಪ್ರೊಸೆಸ್ ಅಂದ್ರೆ ಆಸ್ ದ ನೇಮ್ ಇಂಡಿಕೇಟ್ಸ್ ಹಿಯರ್, ಒಂದು ಸೈಕಲ್ ಕಂಪ್ಲೀಟ್ ಆಗ್ಬೇಕು. ಫಾರ್ ಎಕ್ಸಾಂಪಲ್ ಆಪ್ಷನ್ ಪೊಸಿಷನ್ ಎ ಇಂದ ಒಂದು ಮೂಮೆಂಟ್ ಅನ್ನ ಸ್ಟಾರ್ಟ್ ಮಾಡಿದ್ರೆ ಅಥವಾ ಒಂದು ಪ್ರೊಸೆಸ್ ಸ್ಟಾರ್ಟ್ ಆಯ್ತಂದ್ರೆ ಇದು ಏನಾಗೋದು, ಹೇಗ್ ಬೇಕಾದ್ರೂ ಹೋಗ್ಬಹುದು, ಎಲ್ಲಿ ಬೇಕಾದ್ರೂ ಹೋಗ್ಬಹುದು. ಫೈನಲಿ ಇಟ್ ಕಮ್ಸ್ ಟು ದಿ ಫೈನಲ್ ಸ್ಟೇಟ್ ಯಾವ್ದಾಗ್ಬೇಕು, ಮತ್ತೆ ಏನೇ ಆಗ್ಬೇಕು. ಸೊ ಇದನ್ನ ನಾವೇನಂತ ಕರಿತೇವೆ, ಒಂದು ಸೈಕ್ಲಿಕ್ ಪ್ರೊಸೆಸ್ ಅಂತ ಕರಿತೇವೆ. ಸೊ ಸೈಕ್ಲಿಕ್ ಪ್ರೊಸೆಸ್ ಅಲ್ಲಿ ಏನಾಗುತ್ತೆ, ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್ಸ್ ರಿಮೈನ್ ಸೇಮ್. ಇನಿಷಿಯಲ್ ಅಂಡ್ ಫೈನಲ್ ಸ್ಟೇಟ್ಸ್ ಸೇಮ್ ಆಗತ್ತೆ. ಸೊ ಇನಿಷಿಯಲ್ ಮತ್ತೆ ಫೈನಲ್ ಸ್ಟೇಟ್ಸ್ ಸೇಮ್ ಆಯ್ತಂದ್ರೆ, ಸೇಮ್ ಈ ಪಾಯಿಂಟ್ ಇಂದ ಸ್ಟಾರ್ಟ್ ಆಗಿ ಅಗೇನ್ ಇಲ್ಲಿಗೆ ಬರುವಂತದ್ದು, ಅದು ಪಾಯಿಂಟ್ ಬಿ ಕೂಡ ಸೇಮ್ ಆಗತ್ತೆ. ಎ ಮತ್ತೆ ಬಿ ಎರಡು ಸೇಮ್ ಪಾಯಿಂಟ್ ಗೆ ಬರುವಂತದ್ದು. ಓಕೆ, ಸೊ ಇನಿಷಿಯಲ್ ಅಂಡ್ ಫೈನಲ್ ಸ್ಟೇಟ್ಸ್ ಸೇಮ್ ಆಯ್ತು ಅಂದ್ರೆ ಮೀನಿಂಗ್ ಏನಾಯ್ತು, ಟೆಂಪರೇಚರ್ ಇಸ್ ಕಾನ್ಸ್ಟೆಂಟ್ ಹಿಯರ್. ಯಾಕಂದ್ರೆ ಟೆಂಪರೇಚರ್ ಇಸ್ ಅ ಸ್ಟೇಟ್ ವೇರಿಯಬಲ್. ಸೊ ಟೆಂಪರೇಚರ್ ಇಸ್ ಕಾನ್ಸ್ಟೆಂಟ್. ಸೊ ಟೆಂಪರೇಚರ್ ಕಾನ್ಸ್ಟೆಂಟ್ ಆಯ್ತಂದ್ರೆ ಅಲ್ಲಿ ಏನಾಗತ್ತೆ, ಇಂಟರ್ನಲ್ ಎನರ್ಜಿ ಇಸ್ ಕಾನ್ಸ್ಟೆಂಟ್ ಅಲ್ವಾ. ಟೆಂಪರೇಚರ್ ಕಾನ್ಸ್ಟೆಂಟ್ ಆದ್ರೆ ಏನಾಗತ್ತೆ, ಇಂಟರ್ನಲ್ ಎನರ್ಜಿ ಕಾನ್ಸ್ಟೆಂಟ್ ಅಲ್ವಾ. ಸೊ ಇಂಟರ್ನಲ್ ಎನರ್ಜಿ ಕಾನ್ಸ್ಟೆಂಟ್ ಅಂದ್ರೆ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ, ದ ಇಂಟರ್ನಲ್ ಎನರ್ಜಿ ಆಫ್ ದ ವರ್ಕಿಂಗ್ ಸಬ್ಸ್ಟೆನ್ಸ್ ಇನ್ ಎನಿ ಸೈಕ್ಲಿಕ್ ಪ್ರೊಸೆಸ್ ವಿಲ್, ಸಾರಿ ಇಂಟರ್ನಲ್ ಎನರ್ಜಿ ಕಾನ್ಸ್ಟೆಂಟ್ ಅಲ್ಲ, ಚೇಂಜ್ ಇನ್ ಇಂಟರ್ನಲ್ ಎನರ್ಜೀಸ್ 0 ಆಗುತ್ತೆ. ಸೊ ಹಾಗಾಗಿ ನಾವೇನ್ ಹೇಳ್ಬಹುದು, ನಾಟ್ ರಿಮೈನ್ ಕಾನ್ಸ್ಟೆಂಟ್. ಇಟ್ ಈಸ್ ಹಿಯರ್ ಸೈಕ್ಲಿಕ್ ಪ್ರೊಸೆಸ್ ಅಲ್ಲಿ ಇಂಟರ್ನಲ್ ಎನರ್ಜಿ ಏನಾಗುತ್ತೆ, ಸೈಕ್ಲಿಕ್ ಪ್ರೊಸೆಸ್ ಅಲ್ಲಿ ಬಿಕಮ್ಸ್ 0. ಓಕೆ, ಸೊ ಇಂಟರ್ನಲ್ ಎನರ್ಜೀಸ್ 0. ಓಕೆ, ಸೊ ಇಂಟರ್ನಲ್ ಎನರ್ಜೀಸ್ 0 ಆಗುತ್ತೆ. ಓಕೆ, ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಆಗತ್ತೆ. 10ಕ್ಕೆ ಆಪ್ಷನ್ ಡಿ ಏನಾಗುತ್ತೆ, ಕರೆಕ್ಟ್ ಆನ್ಸರ್ ಆಗತ್ತೆ. ಓಕೆ, ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ನೆಕ್ಸ್ಟ್ ಕ್ವಶನ್ ಗೆ ಹೋಗುವ.
11th ಒನ್ನಿಗೆ ಹೋದ್ರೆ ಬಹಳ ಈಸಿ ಕ್ವಶನ್ ಇದು. ಏನಿದೆ? 2 moles of an ideal gas is heated at constant pressure. ಅಲ್ವಾ? 2 moles of an ideal gas heated at constant pressure so that its temperature increases from 27 degrees Celsius to 127 degrees Celsius. The work done by the gas. Okay. So, ಏನೇನ್ given things ಇದೆ ಇಲ್ಲಿ? Number of moles is equal to how much? 2 ಅಂತ ಕೊಟ್ಟಿದ್ದಾರೆ. N number of moles ಇದೆ. Of an ideal gas is heated at constant pressure. Pressure is kept constant. That its temperature increases from T1 is equal to 27 degrees Celsius. T1 27 ಆಯ್ತಂದ್ರೆ ಇದನ್ನ ಕ್ಯಾಲ್ವಿನ್ಗೆ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ? In terms of Kelvin, this is 27 plus 273. ಎಷ್ಟಾಯ್ತು? 300 Kelvin ಆಯ್ತು ಅಲ್ವಾ? So, T2 is equal to 127 degrees Celsius. So, T2 is 127 ಅಂದ್ರೆ T2 ಅನ್ನ ಕ್ಯಾಲ್ವಿನ್ಗೆ ಕನ್ವರ್ಟ್ ಮಾಡಿದ್ರೆ 127 ಪ್ಲಸ್ ಎಷ್ಟಾಗತ್ತೆ? 273. ಸೊ ಇದು ಎಷ್ಟಾಯ್ತು? 400 ಆಯ್ತು ಅಲ್ವಾ? ಸೊ ಒಂದು 400, ಇನ್ನೊಂದು 300 Kelvin. ಸೊ ಇವಿಷ್ಟು ಗಿವನ್ ಡಾಟಾ. ದ ವರ್ಕ್ ಡನ್ ಬೈ ದ ಗ್ಯಾಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವರ್ಕ್ ಡನ್ ಗೆ ಎಕ್ಸ್ಪ್ರೆಷನ್ ಏನಿದೆ? ವಿ ಆಲ್ ನೋ ದಟ್ ವರ್ಕ್ ಡನ್ ಈಸ್ ಈಕ್ವಲ್ ಟು, ನಿನ್ನೆ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೆ ವರ್ಕ್ ಡನ್ ಗೆ ನಾವು ಹೇಗೆ ಎಕ್ಸ್ಪ್ರೆಷನ್ ಅನ್ನ ಬರೀಬಹುದು ಅಂದ್ರೆ ಡೆಲ್ಟಾ ಡಬ್ಲ್ಯೂ ಇಸ್ ಈಕ್ವಲ್ ಟು ದ ಅಮೌಂಟ್ ಆಫ್ ವರ್ಕ್ ಡನ್ ಈಸ್ ಈಕ್ವಲ್ ಟು ಪಿ ಇಂಟು ಡೆಲ್ಟಾ ವಿ. ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಅಲ್ಲಿ ಪ್ರೆಷರ್ ಇಂಟು ಚೇಂಜ್ ಇನ್ ವಾಲ್ಯೂಮ್ ಅಲ್ವಾ? ಡೆಲ್ಟಾ ಡಬ್ಲ್ಯೂ ಇಸ್ ಈಕ್ವಲ್ ಟು ಪಿ ಇಂಟು ಡೆಲ್ಟಾ ವಿ ಆಗುತ್ತೆ. ಈಗ ನಾವು ಪಿ ಇಂಟು ಡೆಲ್ಟಾ ವಿ ಗೆ ನಮ್ಗೆ ಎಕ್ಸ್ಪ್ರೆಷನ್ ಬೇಕು. ಸೊ ಹಿಯರ್ ಫಾರ್ ಎನ್ ಐಡಿಯಲ್ ಗ್ಯಾಸ್, ಯಾವುದಾದರೂ ಒಂದು ಐಡಿಯಲ್ ಗ್ಯಾಸ್ ಅನ್ನ ಕನ್ಸಿಡರ್ ಮಾಡಿದ್ರೆ ಐಡಿಯಲ್ ಗ್ಯಾಸಿಗೆ ಒಂದು ಇಕ್ವೇಶನ್ ಇದೆ. ಏನಿದೆ ಇಕ್ವೇಶನ್? ಫಾರ್ ಎನ್ ಐಡಿಯಲ್ ಗ್ಯಾಸ್ ದರ್ ಇಸ್ ಎನ್ ಐಡಿಯಲ್ ಗ್ಯಾಸ್ ಇಕ್ವೇಶನ್. ಯಾವುದದು? ಪಿ ವಿ ಈಸ್ ಈಕ್ವಲ್ ಟು ಎನ್ ಆರ್ ಟಿ ಅಲ್ವಾ? ವೇರ್ ಪಿ ಇಸ್ ದ ಪ್ರೆಷರ್, V is the volume, N represents the number of moles, and so R represents universal gas constant, and T is the temperature. Okay. So here, if we ಏನ್ ಮಾಡುವ? ಪ್ರೆಷರ್ ಅನ್ನ ಕಾನ್ಸ್ಟೆಂಟ್ ಇಡೋದು ಅಲ್ವಾ? ಎಟ್ ಕಾನ್ಸ್ಟೆಂಟ್ ಪ್ರೆಷರ್ ಅಲ್ಲಿ ವಾಲ್ಯೂಮ್ ಅನ್ನ ಇನ್ಕ್ರೀಸ್ ಮಾಡೋಣ. ಸೊ ಪ್ರೆಷರ್ ಕಾನ್ಸ್ಟೆಂಟ್ ಇದೆ, ವಾಲ್ಯೂಮ್ ಅನ್ನ ವಿ ಇರೋದನ್ನ ವಿ ಪ್ಲಸ್ ಡೆಲ್ಟಾ ವಿ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ವಾಲ್ಯೂಮ್ ಏನಾಯ್ತು? ಇನಿಷಿಯಲಿ ವಿ ಇತ್ತು, ಅದು ವಿ ಪ್ಲಸ್ ಡೆಲ್ಟಾ ವಿ ಆಯ್ತು. ಇದನ್ನ ಇಕ್ವೇಶನ್ ನಂಬರ್ 1 ಅಂತ ಡಿನೋಟ್ ಮಾಡ್ತೇನೆ. ಈಸ್ ಈಕ್ವಲ್ ಟು ಎನ್ ಇಂಟು ಆರ್ ಇಂಟು, ಇದೇನು ವೇರಿ ಆಗಲ್ಲ. ಯಾಕೆ ಹೇಳಿ? ಎನ್ ಇಸ್ ಅ ಕಾನ್ಸ್ಟೆಂಟ್ ಫಾರ್ ಎ ಗಿವನ್ ಗ್ಯಾಸ್, ಆರ್ ಇಸ್ ಆಲ್ಸೋ ಕಾನ್ಸ್ಟೆಂಟ್. ಸೊ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್, ಆರ್ ವ್ಯಾಲ್ಯೂ ಇಸ್ ಕಾನ್ಸ್ಟೆಂಟ್ ಇಂಟು ಟೆಂಪರೇಚರ್ ಏನಾಗುತ್ತೆ? ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಅಕಾರ್ಡಿಂಗ್ ಟು ಚಾರ್ಲ್ಸ್ ಲಾ ವಾಲ್ಯೂಮ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್. ಸೊ ವಾಲ್ಯೂಮ್ ಇನ್ಕ್ರೀಸ್ ಆದ್ರೆ ಟೆಂಪರೇಚರ್ ಆಲ್ಸೋ ಇನ್ಕ್ರೀಸಸ್ ಬೈ ಅನ್ ಅಮೌಂಟ್ ಡೆಲ್ಟಾ ಟಿ, ಆರ್ ದಿಸ್ ಇಸ್ ಪಿ ವಿ ಪ್ಲಸ್ ಪಿ ಇಂಟು ಡೆಲ್ಟಾ ವಿ ಈಸ್ ಈಕ್ವಲ್ ಟು ಎನ್ ಆರ್ ಟಿ ಪ್ಲಸ್ ಎನ್ ಆರ್ ಡೆಲ್ಟಾ ಟಿ. ಓಕೆ. ಸೊ ಇದನ್ನ ಇಕ್ವೇಶನ್ 2 ಅಂತ ಡಿನೋಟ್ ಮಾಡ್ತೇನೆ ನಾನು. ಇಲ್ಲಿ ಇಕ್ವೇಶನ್ 2 ಮೈನಸ್ ಇಕ್ವೇಶನ್ 1 ಮಾಡಿದ್ರೆ, ಇಕ್ವೇಶನ್ 2 ಮೈನಸ್ ಇಕ್ವೇಶನ್ 1 ಮಾಡಿದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಯಾವ್ದು ಉಳಿತದೆ? ಪಿ ಇಂಟು ಡೆಲ್ಟಾ ವಿ ಉಳಿತು. ಈಸ್ ಈಕ್ವಲ್ ಟು, ಓಕೆ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಎನ್ ಆರ್ ಡೆಲ್ಟಾ ಟಿ ಉಳಿತು. ಸೊ ಈಗ ಪಿ ಇಂಟು ಡೆಲ್ಟಾ ವಿ ಅಂದ್ರೆ ಏನು? ಇಟ್ ರಿಪ್ರೆಸೆಂಟ್ಸ್ ವರ್ಕ್ ಡನ್ ಅಲ್ವಾ? ಸೊ ಡೆಲ್ಟಾ ಡಬ್ಲ್ಯೂ ಇಸ್ ಈಕ್ವಲ್ ಟು ಎನ್ ಆರ್ ಡೆಲ್ಟಾ ಟಿ. ಸೊ ಈಗ ನಮ್ಗೆ ಆರ್ ಗೊತ್ತು, ಎನ್ ಗೊತ್ತು, ಡೆಲ್ಟಾ ಟಿ ಗೊತ್ತು, ಚೇಂಜ್ ಇನ್ ವಾಲ್ಯೂಮ್ ಹೇಗಾಗಿದೆ ಅಂತಾನು ಕೂಡ ಗೊತ್ತು. ಆನ್ಸರ್ ಏನಾಗತ್ತೆ? ಡೆಲ್ಟಾ ಡಬ್ಲ್ಯೂ ಇಸ್ ಈಕ್ವಲ್ ಟು ಎನ್ ಇಸ್ 2 ಇಂಟು ಆರ್ ಇಸ್ ಎಷ್ಟು? 8.314 into delta T is
400 minus 300. T2 minus T1. 400 minus 300 ಅಂದ್ರೆ ಎಷ್ಟಾಯ್ತು? 100 ಆಯ್ತು ಅಲ್ವಾ? ಸೊ ದಿಸ್ ಇಸ್ ಈಕ್ವಲ್ ಟು 2 into 8.314 ಅಂದ್ರೆ 16 ಅಲ್ವಾ? 16.628 into 100 ಆಯ್ತು. ಸೊ ಆರ್ ದಿಸ್ ಇಸ್ ಈಕ್ವಲ್ ಟು 1662. ಕರೆಕ್ಟಾ? 1662 ಅಂದ್ರೆ ಅಲ್ಲಿ ಇರುವಂತದ್ದು ಆಪ್ಷನ್ ಡಿ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ 11th ಒನ್ನಿಗೆ ಯಾವುದು ಕರೆಕ್ಟ್ ಆನ್ಸರ್? ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ಜಸ್ಟ್ ನಾವಿಲ್ಲಿ ಐಡಿಯಲ್ ಗ್ಯಾಸ್ ಇಕ್ವೇಶನ್ ಅನ್ನ ಯೂಸ್ ಮಾಡ್ತಾ ಇದ್ದೇವೆ ಅಷ್ಟೇ. ಓಕೆ, 12th ಒನ್ ಅನ್ನ ತಗೊಳ್ಳುವ. ಇನ್ ಎ ಪ್ರೊಸೆಸ್ ದ ವಾಲ್ಯೂಮ್ ಆಫ್ ಗ್ಯಾಸ್ ಇನ್ಕ್ರೀಸಸ್ ಫ್ರಮ್, ಅಲ್ವಾ? ಸೊ ಏನ್ ಹೇಳ್ತಾರೆ? ಒಂದು ಪ್ರೊಸೆಸ್ ಆಗ್ತಾ ಉಂಟು. ದ ವಾಲ್ಯೂಮ್ ಆಫ್ ಗ್ಯಾಸ್ ಇನ್ಕ್ರೀಸಸ್ ಫ್ರಮ್ 1000 cc to 2000 cc at constant pressure. ಸೊ ಪ್ರೆಷರ್ ಎಷ್ಟಿದೆ? 100 ಕಿಲೋ ಪಾಸ್ಕಲ್ ಇದೆ ಅಲ್ವಾ? ದ ವರ್ಕ್ ಡನ್ ಬೈ ದ ಗ್ಯಾಸ್. ಸೊ ಯಾವಾಗ್ಲೂ ನಾವು ಈ ಇಕ್ವೇಶನ್ ಗಳನ್ನ ಸಾಲ್ವ್ ಮಾಡುವಾಗ, ನ್ಯೂಮ್ಯಾರಿಕಲ್ಸ್ ಅನ್ನ ಮಾಡುವಾಗ ಆದಷ್ಟು ಏನ್ ಮಾಡ್ಬೇಕು? ಎಲ್ಲವನ್ನ ಸೇಮ್ ಯೂನಿಟ್ ಅಲ್ಲಿ ಇಡ್ಬೇಕು. ಗಿವನ್ ಡಾಟಾವನ್ನ ಸೇಮ್ ಯೂನಿಟ್ ಅಲ್ಲಿ ಇಡ್ಬೇಕು. ಸೊ ಸೇಮ್ ಯೂನಿಟ್ ಅಂದ್ರೆ ಜನರಲಿ ನಾವು ಯಾವುದನ್ನ ಪ್ರಿಫರ್ ಮಾಡ್ತೇವೆ ಅಂದ್ರೆ SI ಯೂನಿಟ್ ಅನ್ನ ಪ್ರಿಫರ್ ಮಾಡ್ತೇವೆ ಅಲ್ವಾ? ಓಕೆ, ಗಿವನ್ ಡಾಟಾವನ್ನ ಬರೆಯೋಣ ಇಲ್ಲಿ. ಸೊ ಇನ್ ಎ ಪ್ರೊಸೆಸ್ ದ ವಾಲ್ಯೂಮ್ ಆಫ್ ಎ ಗ್ಯಾಸ್ ಇನ್ಕ್ರೀಸಸ್ ಫ್ರಮ್ 1000 cc to 2000 cc. ಅಂದ್ರೆ ಇನಿಷಿಯಲಿ ವಾಲ್ಯೂಮ್ ಆಫ್ ದ ಗ್ಯಾಸ್ ಇಸ್ ಈಕ್ವಲ್ ಟು ಎಷ್ಟು? ಹೌ ಮಚ್? 1000 cc. cc ಅಂದ್ರೆ ಏನು? ಕ್ಯೂಬಿಕ್ ಸೆಂಟಿಮೀಟರ್ ಅಂತ ಅರ್ಥ. ಅಂದ್ರೆ 1000 ಕ್ಯೂಬಿಕ್ ಸೆಂಟಿಮೀಟರ್. cc ಅಂತ ಬರೆದ್ರೆ ಕ್ಯೂಬಿಕ್ ಸೆಂಟಿಮೀಟರ್. ಕ್ಯೂಬಿಕ್ ಸೆಂಟಿಮೀಟರ್ ಅಂದ್ರೆ ಏನಾಗುತ್ತೆ? 1000 ಕ್ಯೂಬಿಕ್ ಅಲ್ವಾ? ಕ್ಯೂಬಿಕ್ ಅಂದ್ರೆ ಸೆಂಟಿಮೀಟರ್ ಕ್ಯೂಬ್. ಓಕೆ, ಸೊ ಈಗ 1000 ಇಂಟು 1 ಸೆಂಟಿಮೀಟರ್ ಅಂದ್ರೆ ಎಷ್ಟು ನಮ್ಗೆ ಗೊತ್ತು? 10⁻⁻² ಮೀಟರ್ ಅಲ್ವಾ? ಅದ್ರದ್ದು ಕ್ಯೂಬ್ ಮಾಡಬೇಕು ಅಂದ್ರೆ ಮೀಟರ್ ಕ್ಯೂಬ್ ಆಯ್ತಾ? ಸೊ ದಿಸ್ ಇಸ್ ಈಕ್ವಲ್ ಟು ಹೌ ಮಚ್? ಎಷ್ಟಾಗುತ್ತೆ? 1000 ಇಂಟು 10⁻⁻6 ಮೀಟರ್ ಕ್ಯೂಬ್ ಆಯ್ತು ಅಲ್ವಾ? 1000 ಇಂಟು 10⁻⁻ ಮೀಟರ್ ಕ್ಯೂಬ್. ಹಾಗೆ V2 is equal to how much? 2000 cc. 2000 cc ಅಂದ್ರೆ 2000 ಇಂಟು 10⁻⁻6 ಮೀಟರ್ ಕ್ಯೂಬ್. ಓಕೆ, ಸೊ ಈಗ V1 ಕೊಟ್ಟಿದ್ದಾರೆ, V2 ಕೊಟ್ಟಿದ್ದಾರೆ ಎಟ್ ಕಾನ್ಸ್ಟೆಂಟ್ ಪ್ರೆಷರ್ ಅಲ್ವಾ? ಸೊ ಏನ್ ಹೇಳ್ತಾ ಇದ್ದಾರೆ? ದ ವಾಲ್ಯೂಮ್ ಆಫ್ ಎ ಗ್ಯಾಸ್ ಇನ್ಕ್ರೀಸಸ್ ಎಟ್ ಕಾನ್ಸ್ಟೆಂಟ್ ಪ್ರೆಷರ್. ಪ್ರೆಷರ್ ಎಷ್ಟುಂಟು? P is equal to 100 ಕಿಲೋ ಪಾಸ್ಕಲ್. ಕಿಲೋ ಅಂತ ಅಂದಾಗ ಏನ್ ಹೇಳಿ? ಕಿಲೋ ಅಂದ್ರೆ 10⁻³ ಪಾಸ್ಕಲ್. ಯಾಕೆ ಹೇಳಿ? ಕಿಲೋ ಕೆಜಿ 1 ಗ್ರಾಮ್ ಮತ್ತೆ 1 ಕಿಲೋ ಅಂದ್ರೆ 10⁻³ 1000 ಅಂತ ಅರ್ಥ. ಸೊ 1 ಗ್ರಾಮ್ ಅಥವಾ 1 ಕೆಜಿಗೆ ಎಷ್ಟು ಗ್ರಾಮ್? 1000 ಗ್ರಾಮ್ ಅಂತ ತಗೋತೇವೆ. ಸೊ ಹಾಗೆ ಕಿಲೋ ಅಂತಂದ್ರೆ 10⁻³ ಓಕೆ, ಸೊ ಈಗ ಏನ್ ಮಾಡೋಣ ಅಂದ್ರೆ ವರ್ಕ್ ಡನ್ ಗೆ ನಮ್ಗೆ ಎಕ್ಸ್ಪ್ರೆಷನ್ ಬೇಕಲ್ವಾ? we know that the work done is equal to delta W is equal to P into delta V or P into V2 minus V1. P ಎಷ್ಟಿದೆ? 100 into 10⁻³ into V2 is how much? V2 ಎಷ್ಟಿದೆ? 2000 into 10⁻⁻6 minus 1000 into 10⁻⁻6 ಅಲ್ವಾ? ಸೊ ಡೆಲ್ಟಾ W is equal to 100 into 10⁻⁻3 ಇಂಟು 2000ದಲ್ಲಿ 1000 ಕಳಿದ್ರೆ
ಮೈನಸ್ ಮಾಡಿದ್ರೆ 1000 ಇಂಟು 10⁻⁻6. ಓಕೆ, ಸೊ ದಿಸ್ ಈಸ್ ಈಕ್ವಲ್ ಟು 100 ಇಂಟು 10⁻+3 ಇಂಟು 1000 ಅಂದ್ರೆ ಹೇಗೆ ಬರೀಬಹುದು? 10⁻+3 ಇಂಟು 10⁻⁻6. ಸೊ ಇವು ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಉಳಿಯೋದು ಯಾವುದು? 100 ಉಳಿತಲ್ವಾ? 100 joules. ಸೊ ಯಾವ್ದು ಕರೆಕ್ಟ್ ಆನ್ಸರ್? ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ಇಲ್ಲಿ ಆಪ್ಷನ್ ಬಿ ಅನ್ನ ಸಿಲೆಕ್ಟ್ ಮಾಡಬಹುದು. ಬಹಳ ಈಸಿ ಪ್ರಾಬ್ಲಮ್ ಇದು. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ನೆಕ್ಸ್ಟ್ ಕನ್ವರ್ಷನ್ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಅಷ್ಟೇ. ಓಕೆ, ಸೊ ಡೇ ಟು ಡೇ ಲೈಫಿನ ಒಂದು ಕ್ವಶನ್. ಎ ಥರ್ಮಸ್ ಫ್ಲಾಸ್ಕ್ ಈಸ್ ಮೇಡ್ ಆಫ್ ಸ್ಟೇನ್ಲೆಸ್ ಸ್ಟೀಲ್ ಅಲ್ವಾ? ಕಂಟೇನ್ಸ್ ಸೆವರಲ್ ಟೈನಿ ಚಿಕ್ಕದು lead shots. ಇಫ್ ದ ಫ್ಲಾಸ್ಕ್ ಈಸ್ ಕ್ವಿಕ್ಲಿ ಶೇಕನ್ ಅಪ್, ಏನ್ ಮಾಡಿದ್ದಾರೆ? ಫ್ಲಾಸ್ಕ್ ಅನ್ನ ಶೇಕ್ ಮಾಡಿದ್ದಾರೆ. ಅಂಡ್ shaken up and down several times the temperature of lead shots. ಸೊ ಒಂದು ಥರ್ಮಸ್ ಫ್ಲಾಸ್ಕ್ ಇದೆ. ಆ ಥರ್ಮಸ್ ಫ್ಲಾಸ್ಕಿನ ಒಳಗಡೆ ಒಂದು ಥರ್ಮಸ್ ಫ್ಲಾಸ್ಕ್ ಇದೆ. ಅದರ ಒಳಗಡೆ ಏನ್ ಮಾಡಿದ್ದಾರೆ? ಲೆಡ್ ಶಾಟ್ ಅನ್ನ ತಗೊಂಡಿದ್ದಾರೆ ಅಲ್ವಾ? ಚಿಕ್ಕ ಚಿಕ್ಕ ಲೆಡ್ ಶಾಟ್ಸ್ ಅನ್ನ ತಗೊಂಡಿದ್ದಾರೆ. ಸೊ ಇಫ್ ದ ಫ್ಲಾಸ್ಕ್ ಇಸ್ ಕ್ವಿಕ್ಲಿ ಶೇಕನ್, ಶೇಕ್ ಮಾಡಿದ್ದಾರೆ ಅಪ್ ಅಂಡ್ ಡೌನ್ ಸೆವರಲ್ ಟೈಮ್ಸ್ ದ ಟೆಂಪರೇಚರ್ ಆಫ್ ಲೆಡ್ ಶಾಟ್ಸ್. ಸೊ ಈ ಮೂಮೆಂಟ್ ಇಂದ ಟೆಂಪರೇಚರ್ ಆಫ್ ಲೆಡ್ ಶಾಟ್ಸ್ ಏನಾಗುತ್ತೆ? ಇನ್ಕ್ರೀಸ್ ಆಗತ್ತೆ. ಯಾಕೆ ಇನ್ಕ್ರೀಸ್ ಆಗತ್ತೆ? ದ ಟೆಂಪರೇಚರ್ ಆಫ್ ಲೆಡ್ ಶಾಟ್ಸ್ ಏನಾಗತ್ತೆ? ಇನ್ಕ್ರೀಸ್ ಆಗತ್ತೋ ಡಿಕ್ರೀಸ್ ಆಗತ್ತೋ ಅನ್ನೋದು ಕ್ವಶನ್ ಫಸ್ಟ್. ಸೊ ಇನ್ಕ್ರೀಸ್ ಆದ್ರೆ ಹೇಗೆ ಇನ್ಕ್ರೀಸ್ ಆಗತ್ತೆ? ಒಂದು, ಇನ್ಕ್ರೀಸಸ್ ಬೈ ಅಡಿಯಾಬೆಟಿಕ್ ಪ್ರೊಸೆಸ್, ಇನ್ಕ್ರೀಸಸ್ ಬೈ ಐಸೋಥರ್ಮಲ್ ಪ್ರೊಸೆಸ್, ಡಿಕ್ರೀಸಸ್ ಬೈ ಅಡಿಯಾಬೆಟಿಕ್ ಪ್ರೊಸೆಸ್, ರಿಮೇನ್ಸ್ ಸೇಮ್. ಸೊ ಇಲ್ಲಿ ನಮ್ಗೆ ಗೊತ್ತು ಅಡಿಯಾಬೆಟಿಕ್ ಪ್ರೊಸೆಸ್ ಅಂದ್ರೆ ಏನು? ದರ್ ಇಸ್ ನೋ ಎಕ್ಸ್ಚೇಂಜ್ ಆಫ್ ಹೀಟ್ ಬಿಟ್ವೀನ್ ಸಿಸ್ಟಮ್ ಅಂಡ್ ಸರೌಂಡಿಂಗ್ಸ್. ಐಸೋಥರ್ಮಲ್ ಅಂದ್ರೆ, ಸೊ ಇಲ್ಲಿ ಏನಾಯ್ತು? ಐಸೋಥರ್ಮಲ್ ಮೀನ್ಸ್ ಟೆಂಪರೇಚರ್ ರಿಮೇನ್ಸ್ ಕಾನ್ಸ್ಟೆಂಟ್. ಸೊ ಇಲ್ಲಿ ಎರಡು ಅಡಿಯಾಬೆಟಿಕ್ ಪ್ರೊಸೆಸ್ ಅನ್ನ ಮೆನ್ಷನ್ ಮಾಡಿದ್ದಾರೆ, ಒಂದು ಐಸೋಥರ್ಮಲ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಕೇಸ್ ಅಲ್ಲಿ ಓಕೆ, ಸೊ ಥರ್ಮಸ್ ಫ್ಲಾಸ್ಕ್ ಅನ್ನ ನಾವು ಕನ್ಸಿಡರ್ ಮಾಡ್ತಾ ಇದ್ದೇವೆ. ಥರ್ಮಸ್ ಫ್ಲಾಸ್ಕ್ ಅಂದ್ರೆ ಏನಾಗಿರುತ್ತೆ? ಇಟ್ ಈಸ್ ಶೀಲ್ಡೆಡ್ ಅಥವಾ ಏನ್ ಹೇಳ್ಬೋದು? ಸೊ ಇದ್ರ ಮೇಲೆ ಈ ಥರ್ಮಸ್ ಫ್ಲಾಸ್ಕ್ ಅಲ್ಲಿ ಒಳಗಡೆ ಇರುವಂತ ಕಂಟೆಂಟ್ಸ್ ಮೇಲೆ ಈ ಹೊರಗಡೆ ಸರೌಂಡಿಂಗ್ಸಿನ ಟೆಂಪರೇಚರು ಏನು ಡಿಪೆಂಡೆಂಟ್ ಅಲ್ಲ ಅಲ್ವಾ? ಸೊ ಅಂದ್ರೆ ಹೀಟ್ ಎನರ್ಜಿ ಇಲ್ಲಿಂದ ಇಲ್ಲಿಗೆ ಫ್ಲೋ ಆಗೋದಿಲ್ಲ. ಯಾಕಂದ್ರೆ ಇಲ್ಲಿ ದರ್ ಇಸ್ ಅ ನಾನ್ ಕಂಡಕ್ಟಿಂಗ್ ವಾಲ್ ಆರ್ ಅಡಿಯಾಬೆಟಿಕ್ ವಾಲ್ ಇರುತ್ತೆ. ಸೊ ಈ ನಾನ್ ಕಂಡಕ್ಟಿಂಗ್ ವಾಲ್ ಡಸ್ ನಾಟ್ ಅಲೋ ದ ಹೀಟ್ ಎನರ್ಜಿ ಟು ಪಾಸ್ ಥ್ರೂ ದೆಮ್ ಈಸಿಲಿ. ಓಕೆ, ಸೊ ಹಾಗಾಗಿ ಇಲ್ಲಿ ಒಳಗಡೆ ಆಗುವಂತದ್ದು ಏನು? ಅಡಿಯಾಬೆಟಿಕ್ ಪ್ರೊಸೆಸ್ ಆಗುತ್ತೆ. ಟೆಂಪರೇಚರ್ ಇನ್ಕ್ರೀಸ್ ಆಗತ್ತೆ, ಇನ್ಕ್ರೀಸಸ್ ಬೈ ಅಡಿಯಾಬೆಟಿಕ್ ಪ್ರೊಸೆಸ್. 13th ಕ್ವಶನ್ ಯಾವುದು? ಆನ್ಸರ್ ಯಾವುದು? ಇನ್ಕ್ರೀಸಸ್ ಬೈ ಅಡಿಯಾಬೆಟಿಕ್ ಪ್ರೊಸೆಸ್ ಅಂತ ಹೇಳ್ಬೋದು. ಓಕೆ, ಸೊ ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅಂತ ಅನ್ಸುತ್ತೆ. ತುಂಬಾ ಸಿಂಪಲ್ ಕ್ವಶನ್ಸ್ ಗಳಿದಾವೆ ಇಲ್ಲಿ. ಓಕೆ, ಸೊ ಇಲ್ಲಿ ನಾವು ಏನ್ ತಗೊಳ್ಬೇಕಂದ್ರೆ ದ ಪ್ರೆಷರ್ ಆಫ್ ಎ ಗ್ಯಾಸ್ ಚೇಂಜಸ್ ಲೀನಿಯರ್ಲಿ ವಿತ್ ದ ವಾಲ್ಯೂಮ್ ಫ್ರಮ್ 10 kilopascals ಅಲ್ವಾ 200 cc ಟು 50 kilopascal 50 cc ವರ್ಕ್ ಡನ್ ಬೈ ದ ಗ್ಯಾಸ್ ಅನ್ನ ತಗೊಳ್ಬೇಕು. ಓಕೆ, ಸೊ ಈ ಕೇಸಲ್ಲಿ ವಾಲ್ಯೂಮ್ ಹೇಗೆ ಚೇಂಜ್ ಆಗ್ತಾ ಇದೆ? So pressure of a gas changes linearly with the volume. Pressure of a gas changes linearly with the volume. ಇದು ಪ್ರೆಷರ್ ಆದ್ರೆ ಇದು ವಾಲ್ಯೂಮ್ ಆದ್ರೆ ಏನಾಗತ್ತೆ? ಪ್ರೆಷರ್ ಆಫ್ ಎ ಗ್ಯಾಸ್ ಡಿಕ್ರೀಸ್ ಆಗತ್ತೆ as the volume increases. ವಾಲ್ಯೂಮ್ ಇನ್ಕ್ರೀಸ್ ಆದಾಗೆ ಪ್ರೆಷರ್ ಡಿಕ್ರೀಸ್ ಆಗತ್ತೆ. ಬಟ್ ಲೀನಿಯರ್ಲಿ ಅಂದ್ರೆ ಈಕ್ವಲ್ ವ್ಯಾಲ್ಯೂಸ್ ಅಲ್ಲಿ ಇದು ಏನಾಗ್ತಾ ಇದೆ? ಲೀನಿಯರ್ ಅಂತ ಬಂದಾಗ ಈಕ್ವಲ್ ವ್ಯಾಲ್ಯೂಸ್ ಅಲ್ಲಿ ಡಿಕ್ರೀಸ್ ಆಗ್ತಾ ಇದೆ. ಓಕೆ, ಸೊ ಲೀನಿಯರ್ಲಿ ವಿತ್ ವಾಲ್ಯೂಮ್ ಫ್ರಮ್ 10 kilopascal ಟು 50 kilopascal. ಸೊ ಇದೇನಾಗುತ್ತೆ? 10 kilo ಇಂದ 50 kilopascal ಗೆ ಡಿಕ್ರೀಸ್ ಆಗ್ತಾ ಇದೆ. ಇನ್ಕ್ರೀಸ್ ಆಗ್ತಾ ಇದೆ. ಅಂದ್ರೆ ನಾವು ಇದನ್ನ ಪ್ರೆಷರ್ ಅನ್ನ ಇನ್ಕ್ರೀಸ್ ಮಾಡಿ ಬರೆಯುವ.
ಸೊ ಹೇಗೂ ಬರೀಬಹುದು, ಪ್ರೆಷರ್ ಅನ್ನ ಇನ್ಕ್ರೀಸ್ ಹೇಳ್ತಾ ಇದ್ದಾರೆ, ವಾಲ್ಯೂಮ್ ಡಿಕ್ರೀಸ್ ಆಗತ್ತೆ, ಪ್ರೆಷರ್ ಇನ್ಕ್ರೀಸ್ ಆಗತ್ತೆ, ಕಾಂಪ್ರೆಷನ್ ಆಗ್ತಾ ಉಂಟು ಇಲ್ಲಿ. ಇದು ಪ್ರೆಷರ್, ಇದು ವಾಲ್ಯೂಮ್ ಅಂತ ಇಟ್ಕೊಂಡ್ರೆ ಪ್ರೆಷರ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ, ವಾಲ್ಯೂಮ್ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಸೊ ಹೀಗೆ ತೋರಿಸಬಹುದು, ವಾಲ್ಯೂಮ್ ಡಿಕ್ರೀಸ್ ಆಗ್ತಾ ಇದೆ ಬಟ್ ಪ್ರೆಷರ್ ಇನ್ಕ್ರೀಸ್ ಆಗ್ತಾ ಇದೆ ಅಲ್ವಾ. ಸೊ ಈ ರೀತಿಯಲ್ಲಿ ತೋರಿಸಬಹುದು ಈ ಪ್ರೊಸೆಸ್ ಅನ್ನು. ಸೊ ಹೇಗೆ ಡಿಕ್ರೀಸ್, ಎಷ್ಟು ವ್ಯಾಲ್ಯೂಸ್ ಅಲ್ಲಿ ಡಿಕ್ರೀಸ್ ಆಗುತ್ತೆ, ಇನಿಷಿಯಲ್ ಪ್ರೆಷರ್ ಇಸ್ P1 is equal to 10 kilo Pascal, that is equal to 10 into 10 raised to plus 3 Pascal. ಸೊ ಇನ್ನೊಂದು P1 ಇಂದ P2 is equal to 50 kilo Pascal, 50 into 10 raised to plus 3 Pascal. And volume from 200 cc to 50 cc, V1 is equal to 200 cubic centimeter and V2 is equal to ಎಷ್ಟಿದೆ, 50 cubic centimeter. ಇಲ್ಲೇನಾಗಿದೆ, ವಾಲ್ಯೂಮ್ ಡಿಕ್ರೀಸ್ ಆಗಿದೆ ಅಲ್ವಾ, ಕಾಂಪ್ರೆಷನ್ ಆಗಿದೆ, ಪ್ರೆಷರ್ ಇನ್ಕ್ರೀಸ್ ಆಗಿದೆ. ಓಕೆ, ಸೊ ಇಲ್ಲಿ ನಾವೇನ್ ತಗೊಳ್ಬೇಕು ಅಂದ್ರೆ, ಪ್ರೆಷರ್ ವೇರಿಯೇಷನ್ ಲೀನಿಯರ್ ಆಗಿದ್ದಕ್ಕೆ ಸೊ ಇಲ್ಲಿ ನಾವೇನ್ ಮಾಡಬಹುದು, ಎವರೇಜ್ ಪ್ರೆಷರ್ ಅನ್ನ ತಗೊಳ್ಬಹುದು. ದ ಎವರೇಜ್ ಪ್ರೆಷರ್ ಅನ್ನ ಕನ್ಸಿಡರ್ ಮಾಡಬೇಕು. ದ ಎವರೇಜ್ ಪ್ರೆಷರ್ ಇಸ್ ಈಕ್ವಲ್ ಟು ಪಿ ಅಂತ ಡಿನೋಟ್ ಮಾಡುವ. ಇದು ಎಷ್ಟಾಗತ್ತೆ, ಇವೆರಡನ್ನು ಆಡ್ ಮಾಡಿ ಡಿವೈಡೆಡ್ ಬೈ 2 ಮಾಡ್ಬೇಕಲ್ವಾ. P1 plus P2 ಡಿವೈಡ್ ಬೈ 2 ಅಂದ್ರೆ 10 plus 50, that is equal to 60 into 10 raised to 3 divide by 2, that is equal to 30 into 10 raised to plus 3 ಆಯ್ತು. ಓಕೆ, ವಾಲ್ಯೂಮ್ ಎಷ್ಟು ಕೊಟ್ಟಿದ್ದಾರೆ, 200 ಕ್ಯೂಬಿಕ್ ಸೆಂಟಿಮೀಟರ್. ಹಿಂದಿನ ಕ್ವಶನ್ ಅಲ್ಲಿ ನೋಡಿದ್ವಿ ನಾವು. ದಟ್ ಈಸ್ ಈಕ್ವಲ್ ಟು 200 into 10 raised to minus 6 meter cube. ಲಾಸ್ಟ್ ಕ್ವಶನ್ ಅಲ್ಲಿ ಮಾಡಿದ್ವಿ ಇದನ್ನ. ಸೊ ಹಾಗಾಗಿ ಮತ್ತೆ ಕ್ಯೂಬಿಕ್ ಸೆಂಟಿಮೀಟರ್ ಇದ್ರೆ ಅದನ್ನ ಕ್ಯೂಬಿಕ್ ಮೀಟರ್ ಗೆ ಕನ್ವರ್ಟ್ ಮಾಡೋದಿದ್ರೆ 10 raised to minus 6 ತಗೊಳ್ಬೇಕು ಅಲ್ವಾ. ಓಕೆ, ಈಗ ಪಿ ಸಿಕ್ತು, ಡೆಲ್ಟಾ ವಿ ಸಿಗತ್ತೆ. ಈಗ ಬೇಕಾಗಿದ್ದು ಏನು ನಮ್ಗೆ, ಸೊ ವರ್ಕ್ ಡನ್ ಗೆ ಎಕ್ಸ್ಪ್ರೆಷನ್ ಬೇಕು. ದ ಅಮೌಂಟ್ ಆಫ್ ವರ್ಕ್ ಡನ್ ಬೈ ದ ಗೆಸ್. ಸೊ ವರ್ಕ್ ಡನ್ ಈಸ್ ಈಕ್ವಲ್ ಟು ಏನಾಗತ್ತೆ, ದಿಸ್ ವರ್ಕ್ ಡನ್ ಈಸ್ ಈಕ್ವಲ್ ಟು ಪಿ ಇಂಟು ಡೆಲ್ಟಾ ವಿ. ಪಿ ಎಷ್ಟಿದೆ, 30 into 10 raised to plus 3 ಇಂಟು ಡೆಲ್ಟಾ ವಿ ಅಂದ್ರೆ 50. ಫೈನಲ್ ವಾಲ್ಯೂಮ್ ಇಸ್ 50 into 10 raised to minus 6 minus initial volume is 200 into 10 raised to minus 6. So this is equal to 30 into 10 raised to plus 3, 10 raised to minus 6 ಅನ್ನ ಹೊರಗೆ ತೆಗಿಬಹುದು, ಕಾಮನ್ ಆಗಿ ತೆಗಿಬಹುದು. 50 minus 200 ಎಷ್ಟು ಬರುತ್ತೆ, 150 ಅಲ್ವಾ. 50 minus 1, okay, 150. That is equal to 150 into 30. 150 into 30 ಎಷ್ಟಾಯ್ತು, 450. 4500 into 10 raised to minus 6 plus 3. That is equal to 10 raised to minus 3. Okay. So ಇದನ್ನ ನಾವು ಏನ್ ಬರೀಬಹುದು, ಮೈನಸ್ ಇದೆ, ಸಾರಿ ಮೈನಸ್ ಸೈನ್ ಇದೆ. ವಾಲ್ಯೂಮ್ ಡಿಕ್ರೀಸಸ್ ಅಲ್ವಾ ಇಲ್ಲಿ, ಸೊ ಹಾಗಾಗಿ ನೆಗೆಟಿವ್ ಸೈನ್ ಬರುತ್ತೆ. ಕಾಂಪ್ರೆಷನ್ ಇದೆ, ಮೈನಸ್ 4.5 ಅಲ್ಲಿ ಕೊಟ್ಟಿದಾರಲ್ವಾ. ದಟ್ ಈಸ್ ಈಕ್ವಲ್ ಟು ಮೈನಸ್ 4.5 ಜೌಲ್ಸ್. ಆನ್ಸರ್ ಯಾವ್ದಾಗತ್ತೆ, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. 14ನೇ ಕ್ವಶನ್ಗೆ ಆಪ್ಷನ್ ಸಿ ಅನ್ನೋದು ಕರೆಕ್ಟ್ ಆಗತ್ತೆ. ಓಕೆ, ಸೊ ಇಲ್ಲಿ ಅವರೇಜ್ ಪ್ರೆಷರ್, ಎಲ್ಲ ಕೇಸಲ್ಲಿ ಅವರೇಜ್ ಪ್ರೆಷರ್ ಅನ್ನ ತಗೊಳ್ಳಿಕ್ಕಾಗಲ್ಲ. ಬಟ್ ಇಲ್ಲಿ ಏನಾಗಿದೆ ಹೇಳಿ, ಅವರೇಜ್ ಪ್ರೆಷರ್ ಅನ್ನ ತಗೊಳ್ಬಹುದು. ಯಾಕೆ ಅಂದ್ರೆ ಇಲ್ಲಿ ಪ್ರೆಷರ್ ವೇರೀಸ್ ಲೀನಿಯರ್ಲಿ, ಚೇಂಜಸ್ ಲೀನಿಯರ್ಲಿ ವಿತ್ ದ ವಾಲ್ಯೂಮ್ ಅಂತ ಇದೆ. ಓಕೆ, ಸೊ ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ವಿ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. 15ನೇ ಕ್ವಶನ್ಗೆ ಹೋಗುವ. ಸಾರಿ, ಎ ಸ್ಯಾಂಪಲ್ ಆಫ್ ಎನ್ ಐಡಿಯಲ್ ಗ್ಯಾಸ್, ಐಡಿಯಲ್ ಕೊಟ್ಟಿದ್ದಾರೆ, ಐಡಿಯಲ್ ಗ್ಯಾಸ್ ಕೊಟ್ಟಿದ್ದಾರೆ. ಎ ಸ್ಯಾಂಪಲ್ ಆಫ್ ಎನ್ ಐಡಿಯಲ್ ಗ್ಯಾಸ್
ರೇಷಿಯೋ ಆಫ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಕೊಟ್ಟಿದ್ದಾರೆ ಗಾಮ is heated at constant pressure. Constant pressure ಅಲ್ಲಿ ಇದನ್ನ heat ಮಾಡಿದ್ದಾರೆ. If an amount of 140 joules heat is supplied to the gas, the change in internal energy of gas is okay. ಏನ್ ಹೇಳ್ತಾ ಇದ್ದಾರೆ ಕ್ವಶನ್ ಏನಿದೆ ಎ ಸ್ಯಾಂಪಲ್ ಗಿವನ್ ಡಾಟಾ ಏನು ಎ ಸ್ಯಾಂಪಲ್ ಆಫ್ ಎನ್ ಐಡಿಯಲ್ ಗ್ಯಾಸ್ ರೇಷಿಯೋ ಆಫ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಕೊಟ್ಟಿದ್ದಾರೆ ಗಾಮಾ ಮೀನ್ಸ್ ಸಿಪಿ ಬೈ ಸಿ ಅಲ್ವಾ ರೇಷಿಯೋ ಆಫ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ದಿಸ್ ಇಸ್ ಈಕ್ವಲ್ ಟು 1.4 ಇನ್ನೇನ್ ಕೊಟ್ಟಿದ್ದಾರೆ ಹೀಟೆಡ್ ಎಟ್ ಕಾನ್ಸ್ಟೆಂಟ್ ಪ್ರೆಷರ್ ಎಟ್ ಕಾನ್ಸ್ಟೆಂಟ್ ಪ್ರೆಷರ್ ಅಲ್ಲಿ ಇದನ್ನ ಹೀಟ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿ if an amount of 140 joules of heat is supplied to the gas, the change in internal energies dq, the heat energy supplied delta q or dq is equal to 140 joules. So ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು ಇಲ್ಲಿ du ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು du ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು ಚೇಂಜ್ ಇನ್ ಇಂಟರ್ನಲ್ ಎನರ್ಜಿಯನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಓಕೆ ಸೊ ಹೇಗೆ ಮಾಡಬಹುದು ಇಲ್ಲಿ ನಾವು ಚೇಂಜ್ ಇನ್ ಇಂಟರ್ನಲ್ ಎನರ್ಜಿಯನ್ನ ಹೇಗೆ ಮಾಡಬಹುದು ಸೊ ಇಲ್ಲೇನಾಗತ್ತಂದ್ರೆ ಜಸ್ಟ್ ನಾವು ಸೊ ಇಲ್ಲಿ ಡಿ ಕ್ಯೂ ಇಸ್ ಈಕ್ವಲ್ ಟು ಎಟ್ ಕಾನ್ಸ್ಟೆಂಟ್ ಪ್ರೆಷರ್ ಅನ್ನ ತಗೊಂಡ್ರೆ ಎಟ್ ಕಾನ್ಸ್ಟೆಂಟ್ ಪ್ರೆಷರ್ ದ ಅಮೌಂಟ್ ಆಫ್ ಹೀಟ್ ಎನರ್ಜಿ ಸಪ್ಲೈಡ್ ಟು ದ ಸಿಸ್ಟಮ್ is used for to purpose. The dq is equal to ನಾವೇನ್ ಬರೀಬಹುದು ಅಂದ್ರೆ ನಂಬರ್ ಆಫ್ ಮೋಲ್ಸ್ ಇಂಟು ಸಿಪಿ ಎನ್ ಇಂಟು ಸಿಪಿ ಇಂಟು ಡೆಲ್ಟಾ ಟಿ T2 minus T1. Okay. N into Cp into T2 minus T1. So ಇಲ್ಲಿ ನಾವು ಎಷ್ಟು heat ಅನ್ನ ಸಪ್ಲೈ ಮಾಡ್ತಾ ಇದ್ದಾರೆ that is equal to they have given dq is equal to 140 joules. So this is equal to 140 joules. ಕೊಟ್ಟಿದ್ದಾರಲ್ವಾ ಇಲ್ಲಿ amount of 140 joule heat is supplied to the gas. So then dq is equal to ಎಷ್ಟಾಯ್ತು 140 joules ಆಯ್ತು. dq ಅಂದ್ರೆ ಏನಾಗುತ್ತೆ ಇದು ಕಾನ್ಸ್ಟೆಂಟ್ ಪ್ರೆಷರ್ ಅಲ್ಲಿ NCP into T2 minus T1 ಆಯ್ತು. ಸೊ ಇಲ್ಲಿ ನಮ್ಗೆ ಗೊತ್ತಿಲ್ಲ T2 minus T1 ಗೊತ್ತಿಲ್ಲ, CP ಗೊತ್ತಿಲ್ಲ, N ಗೊತ್ತಿಲ್ಲ, ಯಾವುದು ಗೊತ್ತಿಲ್ಲ ಅಲ್ವಾ. ಸೊ ಬಟ್ ಆದ್ರೆ DU ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ಹಾಗಾಗಿ ನಾವ್ ಏನ್ ತಗೊಳ್ಬಹುದು ಅಂದ್ರೆ ಎಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ಇದನ್ನ ಸಿಂಪ್ಲಿಫೈ ಮಾಡ್ಬೇಕಲ್ವಾ. ಸೊ ಹಾಗಾಗಿ ಕಾನ್ಸ್ಟೆಂಟ್ ವಾಲ್ಯೂಮ್ ಕಂಡೀಷನ್ ಅನ್ನ ಕನ್ಸಿಡರ್ ಮಾಡ್ತೇನೆ. ಸೊ ಕಾನ್ಸ್ಟೆಂಟ್ ವಾಲ್ಯೂಮ್ ಅಲ್ಲಿ ಇಫ್ ವಿ ಸಪ್ಲೈ ಹೀಟ್ ಎನರ್ಜಿ DQ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿಯನ್ನ ಹೇಗೆ ಬರೀಬಹುದು NCV into T2 minus T. ಓಕೆ. ಸೊ ಎಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ಅನ್ನ ಕನ್ಸಿಡರ್ ಮಾಡಿದ್ರೆ CP ಬದಲು ಏನ್ ಹಾಕ್ಬೇಕು CV ಬರೀಬೇಕು ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಇಕ್ವೇಶನ್ ಇಂದ. ಬಟ್ ಎಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ಅಕಾರ್ಡಿಂಗ್ ಟು ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ dq is equal to ಏನಾಗುತ್ತೆ du plus pdv ಅಂತಿದೆ ಫಸ್ಟ್ ಲಾ. dv is equal to 0 for constant volume. So dq is equal to ಏನಾಯ್ತು du ಆಯ್ತು. ಯಾವಾಗ at constant volume. ಸೊ ಹಾಗಾಗಿ ಇಕ್ವೇಶನ್ ಏನಾಯ್ತು dq is equal to du is equal to NCV into T2 minus T. ಓಕೆ. ಸೊ ಹೀಗಿಟ್ರೆ ನನಗೆ ಇದನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಅದಕ್ಕಾಗಿ ನಾನು ಏನ್ ಮಾಡ್ತೇನೆ ಅಂದ್ರೆ ಸೊ ಇಲ್ಲಿ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ CP ಮಾಡ್ತೇನೆ. ಯಾವುದಕ್ಕೆ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ C. ಸೊ ಈಕ್ವೇಶನ್ ಅಲ್ಲಿ DQ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ DQ is equal to or this is equal to DU is equal to NCV divide by CP into CP into T2 minus T. ಸೊ DU is equal to ಹೇಗೆ ಬರೀಬಹುದು ಹೇಳಿ NCV by CP ಅಂತ ಇದೆ ಅಲ್ವಾ. ಈ ಟರ್ಮ್ ಅನ್ನ ಕೆಳಗೆ ತಗೊಂಡ್ರೆ ಇದೇನಾಗತ್ತೆ ಡಿನಾಮಿನೇಟರ್ ತಗೊಂಡ್ರೆ CP by CV ಆಯ್ತು. ಉಳಿದಿದ್ದೇನೋ ನ್ಯೂಮರೇಟರ್ ಅಲ್ಲಿ N into CV N into CP into T2 minus T1. Okay. Or DU is equal to N into CP into T2 minus T1 ಅಂದ್ರೆ ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ
140 ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಡಿವೈಡ್ ಬೈ CP by CV, ರೇಷಿಯೋ ಆಫ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಎಷ್ಟಾಗತ್ತೆ? 1.4. 140 ಡಿವೈಡೆಡ್ ಬೈ 1.4 ದಟ್ ಈಸ್ ಈಕ್ವಲ್ ಟು ಎಷ್ಟಾಯ್ತು? 14 ಅಲ್ವಾ? ಸೊ 14 into 10⁻⁻1 ಮೇಲೆ ಹೋದಾಗ +1 ದಟ್ ಈಸ್ ಈಕ್ವಲ್ ಟು 100 ಜೌಲ್ಸ್ ಆಗುತ್ತೆ. ಸೊ ಕರೆಕ್ಟ್ ಆಪ್ಷನ್ ಇಸ್ ಯಾವುದು? ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ನಾವು ಯೂಸ್ ಮಾಡಿದ್ದು ಏನು? ಸೊ ಏನ್ ಯೂಸ್ ಮಾಡ್ತೇವೆ ಅಂದ್ರೆ ಕಾನ್ಸ್ಟೆಂಟ್ ಪ್ರೆಷರ್ ಅಲ್ಲಿ ಮತ್ತೆ ಕಾನ್ಸ್ಟೆಂಟ್ ವಾಲ್ಯೂಮ್ ಅಲ್ಲಿ ಇಕ್ವೇಶನ್ ಗಳನ್ನ, ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಇಕ್ವೇಶನ್ ಗಳನ್ನ ಯೂಸ್ ಮಾಡ್ತೇವೆ. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ನೆಕ್ಸ್ಟ್ ವಿ ಮೂವ್ ಟು ದ ನೆಕ್ಸ್ಟ್ ಕ್ವಶನ್, 16th ಒನ್. ಸೊ ಇಲ್ಲಿ ದ ರಿವರ್ಸಿಬಲ್ ಪ್ರೊಸೆಸ್ ಅಮಾಂಗ್ ದ ಫಾಲೋವಿಂಗ್ ಪ್ರೊಸೆಸಸ್ ಈಸ್. ಸೊ ಇದರಲ್ಲಿ ಯಾವುದು ರಿವರ್ಸಿಬಲ್ ಪ್ರೊಸೆಸ್ ಆಗಿರುತ್ತೆ ಅಂತ ಅನ್ನೋದು ಕ್ವಶನ್. ಸೊ ಯಾವುದು ರಿವರ್ಸಿಬಲ್ ಪ್ರೊಸೆಸ್ ಆಗಿರತ್ತೆ, ಯಾವುದು ಅಲ್ಲ, ಉಳಿದಿದ್ದ ಅಲ್ಲ ಆಗಿರ್ಬೇಕಲ್ವಾ? ಸೊ ಏನ್ ಹೇಳ್ತಾರೆ? ರಿವರ್ಸಿಬಲ್ ಪ್ರೊಸೆಸ್ ಅಂತ ಯಾವಾಗ ಹೇಳ್ತೇವೆ ನಾವು? ವೆನ್ ಇಟ್ ಇಸ್ ಪ್ರೊಸೆಸ್ ಇಸ್ ಸೆಟ್ ಟು ಬಿ ರಿವರ್ಸಿಬಲ್. ಸೊ ಎಕ್ಸಾಕ್ಟ್ಲಿ ಬ್ಯಾಕ್ ಡೈರೆಕ್ಷನ್ ಅಲ್ಲಿ ಅಲ್ವಾ? ಎಕ್ಸಾಕ್ಟ್ಲಿ ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲಿ ಏನಾದ್ರೆ, ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲಿ ಏನಾಗಬೇಕು? ಪ್ರೊಸೆಸ್ ಅನ್ನ ರಿಪೀಟ್ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ, ಸಪೋಸ್ ಅ ಬಾಡಿ ಗೋಸ್ ಫ್ರಮ್ ಎ ಟು ಬಿ. ಸೊ ಎಕ್ಸಾಕ್ಟ್ಲಿ ಇದು ಒಂದು ಥರ್ಮೋಡೈನಮಿಕ್ ಪ್ರೊಸೆಸ್ ಆಯ್ತು. ಸೊ ಇನ್ ದ ಎಕ್ಸಾಕ್ಟ್ಲಿ ಸೇಮ್ ವೇ, ಇದು ಯಾವ ಪಾತ್ ಇಂದ ಹೋಗಿದೆಯೋ ಅದೇ ಪಾತ್, ಅದೇ ಸ್ಟೆಪ್ಸ್ ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲಿ ಆಗ್ಬೇಕು. ಓಕೆ, ಸೊ ಇದು ಯಾವ ಪಾತ್ ಇಂದ ಹೋಗಿದೆಯೋ ಅದೇ ಪಾತ್ ಅಲ್ಲಿ ಬರುವಂತದ್ದು, ಅಂದ್ರೆ ಅದೇ ಸೇಮ್ ಸ್ಟೆಪ್ಸ್ ಅಲ್ಲಿ ರಿಪೀಟ್ ಆಗುವಂತದ್ದು, ಅಂದ್ರೆ ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲಿ ಬರ್ಬೇಕು. ಆವಾಗ ಪ್ರೊಸೆಸ್ ಅನ್ನ ಏನಂತ ಕರಿತೇವೆ? ರಿವರ್ಸಿಬಲ್ ಪ್ರೊಸೆಸ್ ಅಂತ ಕರಿತೇವೆ. ಓಕೆ, ಸೊ ಈಗ ಇದರಲ್ಲಿ ಯಾವುದು ರಿವರ್ಸಿಬಲ್ ಪ್ರೊಸೆಸ್ ಅಂತ ನಾವು ಚೂಸ್ ಮಾಡ್ಬೇಕು. ಫಸ್ಟ್ ಟ್ರಾನ್ಸ್ಫರ್ ಆಫ್ ಹೀಟ್ ಬೈ ರೇಡಿಯೇಷನ್ ಅಂತ ಇದೆ. ಸೊ ರೇಡಿಯೇಷನ್ ಅನ್ನೋದು ಎಲ್ಲಿ ಬರುತ್ತೆ ಹೇಳಿ? ಸೊ ರೇಡಿಯೇಷನ್ ಯಾವಾಗ ಬರ್ತದೆ? ರೇಡಿಯೇಷನ್ ಬರೋದು ಎಲ್ಲಿ? ಸೂರ್ಯನಿಂದ ನಮ್ಗೆ ಸಿಗುವಂತ ಶಾಖ ಅಲ್ವಾ? ಸೊ ಫ್ರಮ್ ಸನ್ ಟು ಅರ್ತ್ ಹೀಟ್ ರೇಡಿಯೇಷನ್ಸ್ ಟ್ರಾನ್ಸ್ಫರ್ಡ್ ಬೈ ರೇಡಿಯೇಷನ್. ರೇಡಿಯೇಷನ್ ಅಲ್ಲಿ ಏನಾಗ್ತದೆ? ಸೂರ್ಯನಿಂದ ನಮ್ಗೆ ಸಿಗ್ಬೇಕು, ಅದು ರೇಡಿಯೇಷನ್ ಅಂತ ಕರಿತೇವೆ. ಅಥವಾ ವಿದೌಟ್ ದ ಇಂಟರ್ನೆವೆನಿಂಗ್ ಮೀಡಿಯಂ ಇಲ್ದೇನೆ ಹೀಟ್ ಎನರ್ಜಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್. ಓಕೆ, ಸೊ ಇದನ್ನ ನಾವೇನಂತ ಕರಿತೇವೆ? ರೇಡಿಯೇಷನ್ ಅಂತ ಕರಿತೇವೆ. ಸೊ ಹಾಗಾಗಿ ಇದನ್ನ ನಾವು ರಿಪೀಟ್ ಮಾಡ್ಲಿಕ್ಕೆ ಆಗಲ್ಲ, ಎಕ್ಸಾಕ್ಟ್ಲಿ ಸೇಮ್ ಅಂದ್ರೆ ಬ್ಯಾಕ್ವರ್ಡ್ ಡೈರೆಕ್ಷನ್ ರಿಪೀಟ್ ಆಗೋದಿಲ್ಲ. ಸೊ ಹಾಗಾಗಿ ದಿಸ್ ಇಸ್ ನಾಟ್ ಪಾಸಿಬಲ್, ಅಥವಾ ರಿವರ್ಸಿಬಲ್ ಪ್ರೊಸೆಸ್ ಅಲ್ಲ. ಇನ್ನೊಂದು ಇಲೆಕ್ಟ್ರಿಕಲ್ ಹೀಟಿಂಗ್ ಆಫ್ ಎ ನಿಕ್ರೋಮ್ ವೈರ್. ಸೊ ಇದು ಕೂಡ ನಾಟ್ ಪಾಸಿಬಲ್ ಅಲ್ಲ, ರಿವರ್ಸಿಬಲ್ ಅಲ್ಲ. ಯಾಕಂದ್ರೆ ಹೀಟ್ ಆಗತ್ತೆ, ಕೂಲ್ ಆಗುವಾಗ ಎಕ್ಸಾಕ್ಟ್ಲಿ ಅದೇ ಪ್ರೊಸೀಜರ್ ಅನ್ನ ಫಾಲೋ ಮಾಡೋದಿಲ್ಲ. ಸೊ ಟ್ರಾನ್ಸ್ಫರ್ ಆಫ್ ಹೀಟ್ ಬೈ ಕಂಡಕ್ಷನ್. ಕಂಡಕ್ಷನ್ ಅಂದ್ರೆ without the actual motion of heated particles, the heat energy is transferred from one point to another point. So ಹಾಗಾಗಿ ಕಂಡಕ್ಷನ್ ಕೂಡ ರಿವರ್ಸಿಬಲ್ ಆಗೋದಿಲ್ಲ. ಉಳಿದಿದ್ದು ಯಾವುದು? ಐಸೋಥರ್ಮಲ್ ಕಾಂಪ್ರೆಷನ್. ಸೊ ಐಸೋಥರ್ಮಲ್ ಕಾಂಪ್ರೆಷನ್ ಇಸ್ ರಿವರ್ಸಿಬಲ್ ಪ್ರೊಸೆಸ್ ಅಂತ ಹೇಳ್ಬೋದು. 16th ಗೆ ಆಪ್ಷನ್ ಯಾವುದು? ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ವಿ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಏನಿದೆ ಕ್ವಶನ್? ಎ ಸ್ಯಾಂಪಲ್ ಆಫ್ ಗ್ಯಾಸ್ ಅಲ್ವಾ? ಎ ಸ್ಯಾಂಪಲ್ ಆಫ್ ಗ್ಯಾಸ್ ಎಷ್ಟಿದೆ? 1.5. ಗಾಮಾ ಇಸ್ ಈಕ್ವಲ್ ಟು 1.5 is taken through an adiabatic process in which the volume is compressed from 1600 cubic centimeter to 400 cubic centimeter. If the initial pressure is 150 kilopascal, the final pressure is ಅಲ್ವಾ? ಏನಾಗ್ತಾ ಇದೆ ಇಲ್ಲಿ? A sample of gas is taken. Okay, given quantities ಏನಿದೆ? ಗಾಮಾ ಕೊಟ್ಟಿದಾರಲ್ವಾ? ರೇಷಿಯೋ ಆಫ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಗಾಮಾ ಇಸ್ 1.5. 1.5 ಬರೋದು ಯಾವಾಗ? 3/2 ಮಾಡ್ಬೇಕು.
through an adiabatic process in which the volume is impressed. Adiabatic process ಅಂದ್ರೆ delta Q is equal to 0. Volume is impressed from, volume is impressed ಅಲ್ಲ, compressed from, I am not getting here, compressed from ಎಷ್ಟು, V1 is equal to 1600 cubic centimeter. V2 is equal to how much? 400 cubic centimeter. Okay, volume ಏನಾಗಿದೆ? ಡಿಕ್ರೀಸ್ ಆಗಿದೆ. If the initial pressure is 150 kilopascal, initial pressure ಎಷ್ಟಿದೆ? 150 kilopascal. The final pressure ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. P2 ಅನ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಹೇಗೆ ಫೈಂಡ್ ಔಟ್ ಮಾಡೋದು? ಇಲ್ಲಿ ಬಹಳ ಸಿಂಪಲ್. ಸೊ ನಾನು ನಿಮ್ಗೆ ಹೇಳಿದ್ದೆ, ಫಾರ್ ಅನ್ ಐಸೋಥರ್ಮಲ್ ಪ್ರೊಸೆಸ್ ದರ್ ಇಸ್ ಅ ಒನ್ ಇಕ್ವೇಶನ್. ಯಾವುದು? PV is equal to ಕಾನ್ಸ್ಟೆಂಟ್ ಅಂತ ಬರೀತೇವೆ. ಬಟ್ ಇನ್ ಕೇಸ್ ಆಫ್ ಅನ್ ಅಡಿಯಾಬೆಟಿಕ್ ಪ್ರೊಸೆಸ್, ಇದು ಅಡಿಯಾಬೆಟಿಕ್ ಪ್ರೊಸೆಸ್ ಅಲ್ವಾ? ಅಡಿಯಾಬೆಟಿಕ್ ಪ್ರೊಸೆಸ್ಗೆ ಒಂದು ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಶನ್ ಇದೆ. ಅದು ಏನು? PV raised to gamma is constant. PV raised to gamma is constant ಅಂದ್ರೆ P1 V1 raised to gamma is equal to P2 V2 raised to gamma. Okay. So P1 V1 raised to gamma is equal to P2 V2 raised to gamma. So ಈಗ ನಮ್ಗೆ ಏನ್ ಗೊತ್ತಿಲ್ಲ, ಇಲ್ಲಿ ಗಿವನ್ ಟರ್ಮ್ಸ್ ಅನ್ನ ಬರೀತಾ ಹೋದ್ರೆ P2 ಒಂದು ಗೊತ್ತಿಲ್ಲ ಅಲ್ವಾ? So P2 is equal to P1 into V1 divided by V2 raised to gamma. Okay. So ಈಗ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಗಿವನ್ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದ್ರೆ ಏನಾಗತ್ತೆ? P2 is equal to P1 ಎಷ್ಟಿದೆ? How much P1? P1 ಕೊಟ್ಟಿದಾರಲ್ವಾ? 150 kilopascal. 150 into 10 raised to plus 3 into V1 ಎಷ್ಟಿದೆ? What is V1? How much? 1600 ಅಲ್ವಾ? So 1600 into 10 raised to minus 6 cubic meter ಗೆ divide by 400 into 10 raised to minus 6. So ಇದು ಕ್ಯಾನ್ಸಲ್ ಆಯ್ತು, ಎರಡು zeros ಕ್ಯಾನ್ಸಲ್ ಆಗತ್ತೆ, 4 4s ಆಯ್ತು ಅಲ್ವಾ? So this is equal to 15 into 4 into raised to gamma ಇದೆ. gamma ಅಂದ್ರೆ ಎಷ್ಟಿದೆ? P1 V1 by V2 raised to gamma. Gamma is how much? 1.5 means that is 3 by 2. Okay. So this is equal to 15 into 10 raised to plus 3 into 4 raised to 3 by 2. So 4 raised to 3 by 2 ಅನ್ನ ನಾವು ಹೇಗೆ ಬರೀಬಹುದು? 4 raised to 3 by 2 ಅಂದ್ರೆ 2 square ಇದು ಅಲ್ವಾ? 2 square raised to 1 by 2 whole raised to 3. So ಇಲ್ಲಿ 2 ಏನಾಗತ್ತೆ? ಕ್ಯಾನ್ಸಲ್ ಆಗತ್ತೆ. 2 into 1 by 2 ಅಂದ್ರೆ 2 raised to 1 ಉಳಿತು, ಅದರ ಕ್ಯೂಬ್ ಅಂದ್ರೆ 15 into 8 into 10 raised to plus 3. 15 into 8 ಅಂದ್ರೆ ಎಷ್ಟಾಯ್ತು? 120 ಅಲ್ವಾ? $120 into 10 raised to plus 3. ಸೊ ಇಲ್ಲಿ ಹೇಗೆ ಕೊಟ್ಟಿದ್ದಾರೆ? ಕಿಲೋ ಅಲ್ಲಿ ಕೊಟ್ಟಿದ್ದಾರೆ. 15 ಇತ್ತ 150 ಇತ್ತು, ಸಾರಿ, 150 kilopascal. Sorry, so 150. It is 150, not 15. It is 150. Written only 115. 150 into 10 raised to plus. So 150 means it is 1200 into 10 raised to plus 3. So that is ಎಷ್ಟಾಗತ್ತೆ? kilopascal ಅಲ್ಲಿ ಬರೆದ್ರೆ 1200 kilopascal.
ಯಾವುದು ಕರೆಕ್ಟ್ ಆನ್ಸರ್? ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ಇಲ್ಲಿ ಅಡಿಯಾಬೆಟಿಕ್ಕಿನ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಶನ್ ಅನ್ನ ಯೂಸ್ ಮಾಡಿದ್ರೆ ಆಯ್ತು. ಪಿ ವಿ ರೇಸ್ ಟು ಗಾಮಾ ಇಸ್ ಕಾನ್ಸ್ಟೆಂಟ್, ಅದನ್ನ ಯೂಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ವಿ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. 18ನೇ ಪ್ರಾಬ್ಲಮ್ ಮನೆಗೆ ಹೋಗೋಣ. When the amount of work done is 333 calorie and change in internal energy is 167 calorie, then the heat supplied is, it is very easy question. ಇಲ್ಲಿ amount of work done is ಎಷ್ಟು ಕೊಟ್ಟಿದ್ದಾರೆ? amount of work done is equal to 333 calories. change in internal energy ಅಂದ್ರೆ delta U is equal to 167 calorie. Then the heat supplied is delta QS2 ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಅಕಾರ್ಡಿಂಗ್ ಟು ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಏನ್ ಹೇಳುತ್ತೆ? ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಡೆಲ್ಟಾ ಕ್ಯೂ ಇಸ್ ಈಕ್ವಲ್ ಟು ಡೆಲ್ಟಾ ಯು ಪ್ಲಸ್ ಡೆಲ್ಟಾ ಡಬ್ಲ್ಯೂ. ಡೆಲ್ಟಾ ಯು ಎಷ್ಟು ಇಲ್ಲಿ? 167 ಪ್ಲಸ್ ಡೆಲ್ಟಾ ಡಬ್ಲ್ಯೂ ಎಷ್ಟು? ಬಹಳ ಈಸಿ ಕ್ವಶನ್, ಎಷ್ಟೊಂದು ಈಸಿ ಬರಲ್ಲ. ಪ್ಲಸ್ 333 ದಟ್ ಈಸ್ ಈಕ್ವಲ್ ಟು ಹೌ ಮಚ್? 167 ಪ್ಲಸ್ 333 ಅಂದ್ರೆ 500 ಅಲ್ವಾ? ಸೊ 500 ಕ್ಯಾಲೋರೀಸ್. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಆಪ್ಷನ್ ಸಿ ಏನಾಗುತ್ತೆ? ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ವಿ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. 19th one. The incorrect statement is, ಬಹಳ ಚೆನ್ನಾಗಿರೋ ಕ್ವಶನ್. ಇದರಲ್ಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಇದು ಸುಮಾರು ಸರಿ ಹೇಳಿದೆ ನಾನು. ಇನ್ ಅನ್ ಐಸೋಬ್ಯಾರಿಕ್ ಪ್ರೊಸೆಸ್ ಡೆಲ್ಟಾ ಪಿ ಇಸ್ 0. ಕರೆಕ್ಟ್ ಅಲ್ವಾ? ಯಾಕಂದ್ರೆ ಐಸೋಬ್ಯಾರಿಕ್ ಅಂದ್ರೆ ಪ್ರೆಷರ್ ಇಸ್ ಕಾನ್ಸ್ಟೆಂಟ್. ಐಸೋಬ್ಯಾರಿಕ್ ಪ್ರೊಸೆಸ್ ಅಲ್ಲಿ ಏನಾಗತ್ತೆ? ಪ್ರೆಷರ್ ಕಾನ್ಸ್ಟೆಂಟ್. ಪ್ರೆಷರ್ ಕಾನ್ಸ್ಟೆಂಟ್ ಅಂದ್ರೆ ಅದರ ಅರ್ಥ ಚೇಂಜ್ ಇನ್ ಪ್ರೆಷರ್ ಇಸ್ 0. ಪ್ರೆಷರ್ ಕಾನ್ಸ್ಟೆಂಟ್ ಅಂದ್ರೆ ಚೇಂಜ್ ಇನ್ ಪ್ರೆಷರ್ ಇಸ್ ಈಕ್ವಲ್ ಟು 0. ಹಾಗಾಗಿ ಇದು ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಅಂದ್ರೆ ಕರೆಕ್ಟ್ ಸ್ಟೇಟ್ಮೆಂಟ್ ಬಿ ಏನಿದೆ? ಇನ್ ಅನ್ ಐಸೋಕೋರಿಕ್ ಪ್ರೊಸೆಸ್ ಡೆಲ್ಟಾ ಡಬ್ಲ್ಯೂ ಇಸ್ ಈಕ್ವಲ್ ಟು 0. ಐಸೋಕೋರಿಕ್ ಅಂದ್ರೆ ಐಸೋಕೋರಿಕ್ ಮೀನ್ಸ್ ವಾಲ್ಯೂಮ್ ಇಸ್ ಕಾನ್ಸ್ಟೆಂಟ್. ವಾಲ್ಯೂಮ್ ಕಾನ್ಸ್ಟೆಂಟ್ ಅಂದ್ರೆ ವರ್ಕ್ ಡನ್ is equal to P into delta V. So P into 0 that is equal to 0. ಅಂದ್ರೆ delta W is equal to 0. This is also state. This statement is also correct. This statement is also correct. In an isothermal process ಅಲ್ಲಿ ಏನಾಗುತ್ತೆ? Temperature is constant. Isothermal ಅಂದಾಗ ಟೆಂಪರೇಚರ್ ಇಸ್ ಕಾನ್ಸ್ಟೆಂಟ್ ಅಲ್ವಾ? ಟೆಂಪರೇಚರ್ ಕಾನ್ಸ್ಟೆಂಟ್ ಅಂದ್ರೆ ಏನಾಯ್ತು? ಡೆಲ್ಟಾ ಟಿ ಇಸ್ ಈಕ್ವಲ್ ಟು 0. ಇದು ಕೂಡ ಕರೆಕ್ಟ್. ಇನ್ ಅನ್ ಐಸೋಥರ್ಮಲ್ ಪ್ರೊಸೆಸ್ ಡೆಲ್ಟಾ ಕ್ಯೂ ಇಸ್ 0 ಅಂತ ಕೊಟ್ಟಿದ್ದಾರೆ. ಇದು ಆಕ್ಚುಲಿ ರಾಂಗ್ ಸ್ಟೇಟ್ಮೆಂಟ್. ಯಾಕಂದ್ರೆ ಐಸೋಥರ್ಮಲ್ ಅಲ್ಲಿ there is an exchange of heat between system and surroundings. ಇಲ್ಲಿ ಏನಾಗುತ್ತೆ? ಎಕ್ಸ್ಚೇಂಜ್ ಆಫ್ ಹೀಟ್ ಬಿಟ್ವೀನ್ ಸಿಸ್ಟಮ್ ಅಂಡ್ ಸರೌಂಡಿಂಗ್ಸ್ ಆಗುತ್ತೆ. ಸೊ ಹಾಗಾಗಿ ಇದು ಏನು? ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಆಪ್ಷನ್ ಡಿ ಇಸ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಸಪೋಸ್ ಅಡಿಯಾಬೆಟಿಕ್ ಅಂತ ಇದ್ರೆ ಆವಾಗ ಡೆಲ್ಟಾ ಕ್ಯೂ ಇಸ್ ಈಕ್ವಲ್ ಟು 0 ಆಗ್ತಿತ್ತು ಅಲ್ವಾ? ಓಕೆ, ಸೊ ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ಬಹಳ ಸಿಂಪಲ್ ಕ್ವಶನ್ ಇದು. ಡೈರೆಕ್ಟ್ ಡೆಫಿನೇಷನ್ ಆಫ್ ಥರ್ಮೋಡೈನಮಿಕ್ ಪ್ರೊಸೆಸ್ ಮೇಲೆ ಇದೆ. 20th ಕ್ವಶನ್ ಗೆ ಹೋದ್ರೆ, a monoatomic gas is compressed adiabatically to 8/27 of its initial volume. If initial temperature is 27 degrees Celsius, the increase in temperature ಏನ್ ಕೊಟ್ಟಿದ್ದಾರೆ? given values ಏನಿದೆ? monoatomic gas ಅಂತ ಕೊಟ್ರು ಅಲ್ವಾ? ಸೊ monoatomic gas ಅಂದ್ರೆ ಫಸ್ಟ್ ಆಫ್ ಆಲ್ given data ವನ್ನ ಬರೆದ್ರೆ, for a monoatomic gas, for monoatomic gas ತಗೊಂಡ್ರೆ ರೇಷಿಯೋ ಆಫ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಗಾಮಾ ಇಸ್ ಈಕ್ವಲ್ ಟು ಎಷ್ಟಿರುತ್ತೆ? 5/3 ಇರುತ್ತೆ. ಓಕೆ,
the ratio of specific heat capacities ಎಷ್ಟಾಗುತ್ತೆ 5/3. It is always greater than 1 ಯಾಕಂದ್ರೆ Cp because Cp is greater than Cv. ಸೊ ಹಾಗಾಗಿ ಇದು ಗ್ರೇಟರ್ ದೆನ್ 1 ಇರುತ್ತೆ, ಬಟ್ ಡಿಫ್ರೆಂಟ್ ವ್ಯಾಲ್ಯೂಸ್ ಇರುತ್ತೆ, ಮೋನೋ ಅಟಾಮಿಕ್ ಬೇರೆ ಡೈಅಟಾಮಿಕ್ ಬೇರೆ ಅಂತ. ಸೊ ಇದು ಗಾಮಾ ಈಸ್ ಈಕ್ವಲ್ ಟು 5/3 ಫಾರ್ ಮೊನೋ ಅಟಾಮಿಕ್ ಗ್ಯಾಸ್. ಸೊ ಇಟ್ ಈಸ್ ಕಾಂಪ್ರೆಸ್ಡ್ ಅಡಿಯಾಬೆಟಿಕಲಿ, ಅಂದ್ರೆ ಇನಿಷಿಯಲ್ ವಾಲ್ಯೂಮ್ ಎಷ್ಟಿದೆ V1 ಈಸ್ ಈಕ್ವಲ್ ಟು V ಅಂತ ಇಟ್ಕೊಳ್ಳೋಣ. ಸೊ V2 ಈಸ್ ಈಕ್ವಲ್ ಟು ಎಷ್ಟಾಗತ್ತೆ ಕಾಂಪ್ರೆಸ್ಡ್ ಅಡಿಯಾಬೆಟಿಕಲಿ 8/27 times of its initial volume. Initial volume V ಇದ್ರೆ V2 is equal to ಎಷ್ಟಾಗತ್ತೆ 8/27 into V ಆಗತ್ತೆ. If the initial temperature is 27 degrees Celsius, T1 is equal to ಎಷ್ಟಾಯ್ತು 27 plus 273, that is equal to 300 ಆಯ್ತು ಅಲ್ವಾ, 300 Kelvin. The increase in temperature is ಡೆಲ್ಟಾ ಟಿ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಟೆಂಪರೇಚರ್ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ಇಲ್ಲಿ ಆಗ್ತಾ ಇರೋದು ಯಾವುದು ಅಡಿಯಾಬೆಟಿಕ್ ಪ್ರೊಸೆಸ್. ಸೊ ಇಲ್ಲಿ ನಾವು ಏನನ್ನ ಯೂಸ್ ಮಾಡ್ಬೇಕು ಅಂದ್ರೆ ಒಂದು ಅಡಿಯಾಬೆಟಿಕ್ ಪ್ರೊಸೆಸ್ಸಿನ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಶನ್ ಅನ್ನ ಯೂಸ್ ಮಾಡ್ಬೇಕು. ಸೊ ಏನಿದೆ ಅದರ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಶನ್ ಫಾರ್ ಎನ್ ಅಡಿಯಾಬೆಟಿಕ್ ಪ್ರೊಸೆಸ್ ಏನಾಗತ್ತೆ ಪಿ ವಿ ರೇಸ್ ಟು ಗಾಮಾ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಲ್ವಾ. ಫಾರ್ ಎನ್ ಅಡಿಯಾಬೆಟಿಕ್ ಪ್ರೊಸೆಸ್ PV raised to gamma is constant. ಸೊ ಬಟ್ ನಾವಿಲ್ಲಿ ಏನ್ ಬರೀಬೇಕು, ಪ್ರೆಷರ್ ಅನ್ನ ಕೊಟ್ಟಿಲ್ಲ, ವಾಲ್ಯೂಮ್ ಅಷ್ಟೇ ಕೊಟ್ಟಿದ್ದಾರೆ, ಈ ರೀತಿಯಲ್ಲಿ ಕೊಟ್ಟಿದ್ದಾರೆ. ನಾವೇನ್ ಮಾಡಬಹುದು ಟೆಂಪರೇಚರ್ ಅನ್ನ ಕೊಟ್ಟಿದ್ದಾರೆ, ಬಟ್ ಟೆಂಪರೇಚರ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಲ್ವಾ, ಡೆಲ್ಟಾ ಟಿ ಅಂದ್ರೆ T2 ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ಈ ಟೆಂಪರೇಚರ್ ಅನ್ನ ಇನ್ ಟರ್ಮ್ಸ್ ಆಫ್ ಟೆಂಪರೇಚರ್ ಅಲ್ಲಿ ಬರೆಯುವ. P is equal to ಏನಾಗತ್ತೆ RT/V ಅಲ್ವಾ, ಯಾಕಂದ್ರೆ ಪಿ ವಿ ಇಸ್ ಈಕ್ವಲ್ ಟು ಆರ್ ಟಿ. ಸೊ ಹಾಗಾಗಿ ಪಿ ಇಸ್ ಈಕ್ವಲ್ ಟು RT/V ಬರೆದ್ರೆ ಇಂಟು ವಿ ರೇಸ್ ಟು ಗಾಮಾ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್, ಆರ್ ಆರ್ ಇಸ್ ಎ ಅಗೇನ್ ಕಾನ್ಸ್ಟೆಂಟ್. ಸೊ ಹಾಗಾಗಿ ಟಿ ಇಂಟು ವಿ ರೇಸ್ ಟು ಗಾಮಾ ಮೈನಸ್ 1 ಇಸ್ ಕಾನ್ಸ್ಟೆಂಟ್. ಸೊ ಈ ರಿಲೇಷನ್ ಅನ್ನ ಯೂಸ್ ಮಾಡ್ತೇವೆ ಫಾರ್ ಎನ್ ಅಡಿಯಾಬೆಟಿಕ್ ಪ್ರೊಸೆಸ್. ಈ ರಿಲೇಷನ್ ಅನ್ನ ಯೂಸ್ ಮಾಡಬಹುದು. ಓಕೆ, ಸೊ ಈ ಇಕ್ವೇಶನ್ ಅನ್ನ ಹಾಕಿದ್ರೆ ಟಿ ವಿ ರೇಸ್ ಟು ಗಾಮಾ ಮೈನಸ್ 1 ಇಸ್ ಕಾನ್ಸ್ಟೆಂಟ್ ಅಲ್ವಾ. ಸೊ ಇದನ್ನ ನಾವು ಹೀಗೆ ಬರೀಬಹುದು, T1 V1 ರೇಸ್ ಟು ಗಾಮಾ ಮೈನಸ್ 1 ಇಸ್ ಈಕ್ವಲ್ ಟು T2 V2 ರೇಸ್ ಟು ಗಾಮಾ ಮೈನಸ್ 1. ಓಕೆ, ಸೊ ಈಗ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗುವ. ನಮ್ಗೇನ್ ಬೇಕು T2 ಬೇಕಲ್ವಾ, T2 ಮೈನಸ್ T1 ಮಾಡ್ಲಿಕ್ಕೆ T2 ಬೇಕು. T2 ಇಸ್ ಈಕ್ವಲ್ ಟು T1 into V1 divided by V2 raised to gamma minus 1. V1 by V2 raised to gamma minus 1. Okay. ಸೊ ಈಗ ನಾನು ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗತ್ತೆ T2 is equal to T1 into V1 by V2. V1 by V2 ಏನಾಗತ್ತೆ V divided by 8/27 into V raised to gamma minus 1. So V cancel ಆಯ್ತಲ್ವಾ. So T2 is equal to T1 into 27 divided by 8. ಇದು ನ್ಯೂಮರೇಟರಿಗೆ ಹೋಯ್ತು. raised to gamma minus 1. ಗಾಮಾ ಎಷ್ಟಿದೆ, ಗಾಮಾ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ. For a monoatomic gas, it is 5/3. So 5/3 minus 1, that is equal to T1 into 27/8 into 3 minus 1, 2 ಆಗುತ್ತೆ. That is equal to 2/3 ಅಂತ ಆಯ್ತು ಅಲ್ವಾ. So this is equal to 27/8 raised to 2/3, or this is 21 into 27, sorry, T1 into 27 is 3 cube and 8 is 2 cube. So 3/2 whole raised to 3 whole raised to 2/3. So 3 ಮತ್ತೆ 3 ಕ್ಯಾನ್ಸಲ್ ಆಯ್ತು, ಉಳಿದಿದ್ದೇನು 3 raised to 2 ಉಳಿತು ಅಲ್ವಾ. 3/2 raised to 2 ಉಳಿತು, or this is equal to T1 into 3/2 whole square.
or this is equal to T1 is how much? They have given T1 is 300 into 3 square is 9 divided by 2 square is 4. So ಇದೆಷ್ಟು ಬರುತ್ತೆ? Answer is 675 Kelvin ಬಂತು. ಸೊ ನಮ್ಗೇನ್ ಬಂತು? T1 ಗೊತ್ತಿದೆ. T2 is equal to ಎಷ್ಟು ಬಂತು? 675 Kelvin ಬಂತು. ಓಕೆ, ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 675 Kelvin ಬರುತ್ತೆ. ಸೊ ಹಾಗಾಗಿ ಡೆಲ್ಟಾ ಟಿ ಇಸ್ ಈಕ್ವಲ್ ಟು T2 minus T1. 675 minus 300, that is equal to 375 ಎಷ್ಟಿದೆ? ಡಿಗ್ರಿ. ಕೆಲ್ವಿನ್ ಇದೆ. ಸೊ ಡೆಲ್ಟಾ ಟಿ ಇಸ್ ಈಕ್ವಲ್ ಟು 375 ಕೆಲ್ವಿನ್. ಅಥವಾ ಇಲ್ಲಿ ನಾವು ಸೊ ಇವೆರಡು ಸೇಮ್ ಇರೋದಕ್ಕೆ ಸೊ ನಾವೇನು ಬರೀಬಹುದು? ಕೆಲ್ವಿನ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬಹುದು. ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇದ್ದಾರೆ. ಆಕ್ಚುಲಿ ಇದು ಡೆಲ್ಟಾ ಟಿ. ಸೊ 375 ಕೆಲ್ವಿನ್ ಅಥವಾ 375 ಡಿಗ್ರಿ ಸೆಲ್ಸಿಯಸ್ ಅಂತ ಬರೀಬಹುದು. ಕೆಲ್ವಿನ್ ಹಾಕ್ಬೇಕಿತ್ತು ಇಲ್ಲಿ. ಸೊ ಸೆಲ್ಸಿಯಸ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಆಗತ್ತೆ. ಓಕೆ, ಸೊ ನೆಕ್ಸ್ಟ್ ವಿ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಐ ಹೋಪ್ ಇದು ಲಾಸ್ಟಿಗೆ ಇದು ಡಿಫರೆನ್ಸ್ ತಗೊಳ್ತಾ ಇದ್ದೇವೆ. ಸೊ ಹಾಗಾಗಿ ಡಿಫರೆನ್ಸ್ ಅಂತ ಅಂದಾಗ ಡೆಲ್ಟಾ ಟಿ ಅನ್ನ ಡಿಫರೆನ್ಸ್ ಕೆಲ್ವಿನ್ ಅಲ್ಲಿ ಡಿಫರೆನ್ಸ್ ತಗೊಂಡ್ರು ಸೇಮ್ ಬರ್ತದೆ, ಸೆಲ್ಸಿಯಸ್ ಅಲ್ಲಿ ಡಿಫರೆನ್ಸ್ ತಗೊಂಡ್ರು ಸೇಮ್ ಬರ್ತದೆ. ಯಾಕಂದ್ರೆ ನಾವು ಇಲ್ಲಿ ನಮಗೆ ಸಿಕ್ಕಿರುವಂತ ಕೆಲ್ವಿನ್ ಅನ್ನ ನಾವು ಏನ್ ಮಾಡಬಹುದು? ಸೆಲ್ಸಿಯಸ್ ಗೆ ಕನ್ವರ್ಟ್ ಮಾಡಿ ಅಲ್ಲಿಂದ ಮೈನಸ್ ಮಾಡಿದ್ರು ಕೂಡ ಸೇಮ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ವಿ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. 21st question. Okay. So 1 mole of an ideal gas. In ಕೊಟ್ಟಿದ್ದಾರೆ ಕ್ವಶನ್. 1 mole of an ideal gas at initial temperature of T Kelvin. ಅಲ್ವಾ? So initial temperature ಎಷ್ಟು? T Kelvin ಇದೆ. What are the given things ಅಂತ ಬರೆದ್ರೆ 1 mole of an ideal gas at an initial temperature of T Kelvin. ಕೊಟ್ಟಿರೋದೆಷ್ಟು? 1 mole. Number of moles N is equal to 1 ಆಗುತ್ತೆ. T1 is equal to T Kelvin. Does 6 hour joules of work. ಅಲ್ವಾ? So work done is equal to how much? 6 hour ಅಂತಿದೆ. So work done is equal to 6 hour joules. Adiabatically ಅಂದ್ರೆ ಏನು? ಡೆಲ್ಟಾ Q is equal to 0. If the ratio of specific heats of this gas at constant pressure and at constant volume is 5/3, ಅಂದ್ರೆ gamma is equal to Cp by Cv is equal to 5/3, then the final temperature of the gas will be T2 ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಇಲ್ಲಿ ಏನಿದೆ? ವರ್ಕ್ ಡನ್ ಆಗಿದೆ. ವರ್ಕ್ ಡನ್ ಸರಿ ನಾವ್ ಏನ್ ತಗೊಳ್ಬಹುದು ಅಂದ್ರೆ ವರ್ಕ್ ಡನ್ ಎಕ್ಸ್ಪ್ರೆಷನ್ ಅನ್ನ ತಗೊಳ್ಬಹುದು. ಅಡಿಯಾಬೆಟಿಕ್ ಪ್ರೊಸೆಸ್ ಆಗಿದೆ ಅಲ್ವಾ? ಸೊ ವರ್ಕ್ ಡನ್ ಇನ್ ಅನ್ ಅಡಿಯಾಬೆಟಿಕ್ ಪ್ರೊಸೆಸ್ ಇಸ್ ಈಕ್ವಲ್ ಟು ಒಂದು ಎಕ್ಸ್ಪ್ರೆಷನ್ ಇದೆ. ವರ್ಕ್ ಡನ್ ಇನ್ ಅನ್ ಅಡಿಯಾಬೆಟಿಕ್ ಪ್ರೊಸೆಸ್ ಇಸ್ ಈಕ್ವಲ್ ಟು W is equal to R divided by 1 minus gamma into so T2 minus T1. Work done in an adiabatic process. Okay. ಸೊ ವರ್ಕ್ ಡನ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಹಾಗಾಗಿ 6 hour ಅಂತ ಕೊಟ್ಟಿದ್ದಾರೆ. ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದ್ರೆ 6 hour ಡೈರೆಕ್ಟ್ ಫಾರ್ಮುಲಾದಿಂದ ಇರುವಂತದ್ದು 6 hour is equal to R divided by 1 minus gamma. 1 minus ಎಷ್ಟಿದೆ? 5/3 into T2 minus T1 ಎಷ್ಟಿದೆ? T ಅಂತ ಇದೆ ಅಲ್ವಾ? ಸೊ ಇಲ್ಲಿ ಏನ್ ಮಾಡಬಹುದು? ನಾವು R ಅನ್ನ ಕ್ಯಾನ್ಸಲ್ ಮಾಡಬಹುದು. ಸೊ R ಅನ್ನ ಕ್ಯಾನ್ಸಲ್ ಮಾಡಿದ್ರೆ ಇಲ್ಲಿ ಏನ್ ಉಳಿತು? 6 is equal to T2 minus T divided by 1 minus 5/3 ಅಂದ್ರೆ ಎಷ್ಟಾಗತ್ತೆ? 1 minus 5/3 is how much? So 3 LCM ತೆಗೆದ್ರೆ 2 ಅಂದ್ರೆ
ಸೊ ದಿಸ್ ಇಸ್ ಈಕ್ವಲ್ ಟು 2/3 ಆಗುತ್ತೆ ಅಲ್ವಾ. 3 - 5 ಅಂದ್ರೆ -2/3 ಆರ್ ದಿಸ್ ಇಸ್ ಈಕ್ವಲ್ ಟು 6 is equal to -3/2 into T2 minus T, or 12 is equal to -3 into T2 minus T, or 12 is equal to -3 T2 minus into minus plus -3 T2 ಪ್ಲಸ್ 3T ಅಲ್ವಾ. ಅಥವಾ ನಾವಿಲ್ಲಿ ಏನ್ ಬರೀಬಹುದು, ಟಿ ಅಲ್ಲಿ ಇನ್ ಟರ್ಮ್ಸ್ ಆಫ್ ಟಿ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಅಲ್ಲಿ ಆನ್ಸರ್ ಹೇಗಿದೆ, ಟಿ ಅಲ್ಲಿ ಇದೆ. ಸೊ ಹಾಗಾಗಿ ಇಲ್ಲಿ T-4 ಅಂತ ಬರೀಬಹುದು ಡೈರೆಕ್ಟ್ ಆಗಿ. ಓಕೆ, ಆರ್ ಜಸ್ಟ್ ಎ ಮಿನಿಟ್. 12 - 3 into T2 minus T ಅಂತಿದೆ. 12/3 ಅಂದ್ರೆ 4 ಆಯ್ತು. 4 is equal to, so we can write it as 4 is equal to T2 minus T ಅಲ್ವಾ. -4 is equal to T2 minus T, or T2 is equal to T-4. ಇದು ಆನ್ಸರ್ ಆಗುತ್ತೆ. T2 is equal to T-4. ಇದನ್ನ ಈ ಕಡೆ ತಂದಿದ್ದೇನೆ ಅಷ್ಟೇ. ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ರೀಅರೇಂಜ್ ಮಾಡಿದಾಗ T2 is equal to T-4. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ವರ್ಕ್ ಡನ್ ಇನ್ ಅನ್ ಅಡಿಯಾಬೆಟಿಕ್ ಪ್ರೊಸೆಸ್ ಅನ್ನ ಯೂಸ್ ಮಾಡಬೇಕು. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ನೆಕ್ಸ್ಟ್ ವಿ ಮೂವ್ ಟು ದ ನೆಕ್ಸ್ಟ್ ಕ್ವಶನ್, 22nd ಕ್ವಶನ್. A diatomic ideal gas. ಏನಿದೆ ಕ್ವಶನ್? A diatomic ideal gas is used in a Carnot engine. ಇದು ಆಕ್ಚುಲಿ ಕಾರ್ ಎಂಜಿನ್ as the working substance. Carnot engine ಆಗಬೇಕು. If during the adiabatic expansion part of the cycle, volume of the gas increases from V to 32V, the efficiency of the engine is. ಸೊ ನಾವೇನನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಇಲ್ಲಿ? ಎಫಿಷಿಯನ್ಸಿಯನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಲ್ವಾ. ಸೊ ಎಫಿಷಿಯನ್ಸಿ ಇಸ್ ಈಕ್ವಲ್ ಟು ಏನಾಗುತ್ತೆ? ಫಾರ್ಮುಲಾ ಏನಿದೆ? 1 - T2/T1. ಸೊ ಎಫಿಷಿಯನ್ಸಿಯನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಬಟ್ ಆದ್ರೆ ಗಿವನ್ ಡಾಟಾವನ್ನ ಬರೀತಾ ಹೋದ್ರೆ ಇಲ್ಲಿ ಸೊ ಏನ್ ಹೇಳ್ತಾರೆ? ಡ್ಯೂರಿಂಗ್ ದ ಅಡಿಯಾಬೆಟಿಕ್ ಎಕ್ಸ್ಪಾನ್ಷನ್ ಪಾರ್ಟ್ ಆಫ್ ದ ಸೈಕಲ್, ವಾಲ್ಯೂಮ್ ಆಫ್ ದ ಗ್ಯಾಸ್ increases from V to 32V. Initial volume is V, final volume is ಎಷ್ಟು? 32V ಆಗಿದೆ. ಸೊ ಮತ್ತೆ ಏನನ್ನು ಕೊಟ್ಟಿಲ್ಲ, ಇಷ್ಟನ್ನೇ ಕೊಟ್ಟಿದ್ದಾರೆ. ಸೊ ಇಲ್ಲಿಂದ ನಾವೇನ್ ಮಾಡಬೇಕು? ಎಫಿಷಿಯನ್ಸಿಯನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವಿ ನೋ ದಟ್ ಲಾಸ್ಟ್ ಕ್ವಶನ್ ಅಲ್ಲಿ ನಾನು ಯೂಸ್ ಮಾಡಿದ್ದೇನೆ. ಫಾರ್ ಎನ್ ಅಡಿಯಾಬೆಟಿಕ್ ಎಕ್ಸ್ಪಾನ್ಷನ್, ಅಡಿಯಾಬೆಟಿಕ್ ಪ್ರೊಸೆಸ್ ಆಯ್ತು ಅಂದ್ರೆ ಅಲ್ಲೊಂದು ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಶನ್ ಇದೆ. ಆ ಇಕ್ವೇಶನ್ ಏನು? T1 V1 ಓಕೆ ರೇಸ್ ಟು ಗಾಮಾ -1 ಅಲ್ವಾ. T1 V1 ರೇಸ್ ಟು ಗಾಮಾ -1 is equal to T2 V2 ರೇಸ್ ಟು ಗಾಮಾ -1. So this is for an adiabatic process. T1 V1 ರೇಸ್ ಟು ಗಾಮಾ -1 is equal to T2 V2 ರೇಸ್ ಟು ಗಾಮಾ -1. ಓಕೆ, ಸೊ ನಮ್ಗೆ T2/T1 ಬೇಕು. ಇಲ್ಲಿ T2/T1 ಅನ್ನ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು? ಸೊ ಇಲ್ಲಿ ನೆಕ್ಸ್ಟ್ T2 by rearranging the terms, T2/T1 is equal to V1/V2 raised to gamma -1. ಓಕೆ, ಸೊ ಆದ್ರೆ ಗಾಮಾ ವ್ಯಾಲ್ಯೂ ಗೊತ್ತಿಲ್ಲ. V1 ಮತ್ತೆ V2 ವ್ಯಾಲ್ಯೂ ಗೊತ್ತು, ಗಾಮಾ ವ್ಯಾಲ್ಯೂ ಗೊತ್ತಿಲ್ಲ. ಗಾಮಾ ಅಂದ್ರೆ ರೇಷಿಯೋ ಆಫ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟೀಸ್ ಅಲ್ವಾ. ಸೊ ಗಾಮಾ ವ್ಯಾಲ್ಯೂವನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು ನಾವು? ಗಾಮಾ ಇಸ್ ಫಾರ್ ಎ ಡೈಅಟಾಮಿಕ್ ಮಾಲಿಕ್ಯೂಲ್, ಅಥವಾ ಫಾರ್ ಎ ಡೈಅಟಾಮಿಕ್ ಗ್ಯಾಸ್ ಗಾಮಾ ಇಸ್ ಮೊನೋಅಟಾಮಿಕ್ ಗೆ 5/3 ತಗೊಂಡ್ರೆ
ಫಾರ್ ಎ ಡೈಅಟಾಮಿಕ್ ಗಾಮಾ ಈಸ್ ಈಕ್ವಲ್ ಟು ಆನ್ಸರ್ ಎಷ್ಟಾಗತ್ತೆ 7/5 ಆಗತ್ತೆ. ಇದನ್ನ ಯೂಸ್ ಮಾಡ್ಬೇಕಿಲ್ಲಿ. ಸೊ ದಿಸ್ ಇಸ್ ಈಕ್ವಲ್ ಟು T2/T1 is equal to V1 is V and V2 is 32V raised to gamma minus 1. 7/5 minus 1 ಅಲ್ವಾ? So T2/T1 is equal to V cancel ಆಗತ್ತಾ 1/32. 1/32 raised to ಏನ್ ಬರ್ತದೆ ಇಲ್ಲಿ 7/5 minus 1. Okay. So 5. 7 minus 5 ಅಂದ್ರೆ that is equal to 2/5 ಆಯ್ತು ಅಲ್ವಾ? So this is equal to 2/5. 2/5 ಅಂದ್ರೆ ನಾವು ಹೇಗೆ ಬರೀಬಹುದು? T1/T2 is equal to. So T1/T2 is equal to, so 32/1 raised to ಏನ್ ಮಾಡಬಹುದು ನಾವಿಲ್ಲಿ? Just a minute. So rearrange ಮಾಡಿದ್ರೆ okay. So T2/T1 is equal to 1/32 raised to 2/5. 1 raised to 2/5 ಅಂದ್ರೆ ಅಷ್ಟೇ ಇರುತ್ತೆ. So T2 into 32 raised to 2/5 is equal to T1 ಅಲ್ವಾ? So T2 into 32 ಅನ್ನ ಹೇಗೆ ಬರೀಬಹುದು? 2 raised to 5 ಅಂತ ಬರೀಬಹುದು. 32 ಅನ್ನ 2 raised to 5 raised to 2/5 is equal to T1. So 5 ಮತ್ತೆ 5 ಕ್ಯಾನ್ಸಲ್ ಆಯ್ತು. ಯಾವ್ದು ಉಳಿತು? 2 ಸ್ಕ್ವೇರ್ ಉಳಿತು. ಅಂದ್ರೆ T2 into 4 is equal to T1 ಅಲ್ವಾ? ಸೊ ನಮ್ಗೇನಾಗಬೇಕು ಇಲ್ಲಿ? T2/T1 is equal to T2/T1 is equal to 1/4 ಆಗತ್ತೆ. T2/T1 is 1/4 ಆಯ್ತು. ಸೊ ಈಗ ನಮ್ಗೆ ರೇಷಿಯೋ ಸಿಕ್ತಲ್ವಾ? ಸೊ ನಾವೀಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಫಿಷಿಯನ್ಸಿ is equal to T2/1 minus T2/T1. T2/T1 is how much? 1/4. 1 minus 1/4 ಅಂದ್ರೆ ಎಷ್ಟಾಯ್ತಿದು? 3/4 ಆಯ್ತು. ಸೊ 3/4 is 0.75. So 3/4 is 0.75 ಅಂದ್ರೆ eta is equal to efficiency in terms of percentage, it is 75%. So option ಯಾವುದು? 22nd question ಗೆ option B is the correct answer ಆಗುತ್ತೆ. Okay. So next we move to the next question. I hope ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. Next we move to the next question. 23rd question. ಬಹಳ ಈಸಿ ಕ್ವಶನ್ಸ್ ಗಳಿದಾವೆ. ಎಫಿಷಿಯನ್ಸಿ ಆಫ್ ದ ಕಾರ್ನಾಟ್ ಎಂಜಿನ್ ಏನ್ ಹೇಳುತ್ತೆ? ಎಫಿಷಿಯನ್ಸಿ ಆಫ್ ದ ಕಾರ್ನಾಟ್ ಎಂಜಿನ್ ಇಸ್ 50%. ಈಟಾ is equal to how much? 50% ಅಂತ ಹೇಳ್ತಾ ಇದ್ದಾರೆ. 50% ಅಂದ್ರೆ ಎಷ್ಟು? 0.5. ಎಫಿಷಿಯನ್ಸಿ is 50% ಅಂದ್ರೆ 0.5 or 1/2. When the temperature of outlet is 500 Kelvin. Temperature of the sink is ಮತ್ತೇನ್ ಕೊಟ್ಟಿದ್ದಾರೆ? T2 is equal to 500 Kelvin. In order to increase the efficiency up to 60%, keeping temperature of intake same. ಅಂದ್ರೆ ಸೋರ್ಸಿನ ಟೆಂಪರೇಚರ್ ಅನ್ನ ಸೇಮ್ ಇಡಬೇಕು, ಎಫಿಷಿಯನ್ಸಿಯನ್ನ ಇನ್ಕ್ರೀಸ್ ಮಾಡಬೇಕು. ಅವಾಗ ಏನ್ ಮಾಡಬೇಕು? ಟೆಂಪರೇಚರ್ ಆಫ್ ಔಟ್ಲೆಟ್ ಅನ್ನ ಚೇಂಜ್ ಮಾಡಬೇಕು ಅಲ್ವಾ? ಸೊ ಟೆಂಪರೇಚರ್ ಆಫ್ ಔಟ್ಲೆಟ್ ಅನ್ನ ಎಷ್ಟು ಮಾಡಬೇಕು? T2 ಇರೋದನ್ನ T2' ಮಾಡಬೇಕು. ಎಫಿಷಿಯನ್ಸಿಯನ್ನ ಎಷ್ಟು ಮಾಡಬೇಕು? 50% ಇರೋದನ್ನ 60% ಮಾಡಬೇಕು. ಬಟ್ T1 ರಿಮೈನ್ಸ್ ದ ಸೇಮ್. ಸೊ ಈಗ ನಾವೇನ್ ಫೈಂಡ್ ಔಟ್ ಮಾಡಬೇಕು? ಹಾಗಾದ್ರೆ ಫಸ್ಟ್ T1 ಅನ್ನ ಫೈಂಡ್ ಔಟ್ ಮಾಡಬೇಕು, ಅಲ್ಲಿಂದ T2' ಅನ್ನ ಫೈಂಡ್ ಔಟ್ ಮಾಡಬೇಕು. ಓಕೆ. ಸೊ ಜಸ್ಟ್ ರೀಅರೇಂಜಿಂಗ್ ದ ಟರ್ಮ್ಸ್ ನಾವೇನ್ ಮಾಡಬಹುದು? ಎಫಿಷಿಯನ್ಸಿ ಇಕ್ವೇಶನ್ ಅಲ್ಲಿ ಸೊ ಇದನ್ನ ಫೈಂಡ್ ಔಟ್ ಮಾಡಬಹುದು. ಫಸ್ಟ್ ಕೇಸ್ ಅನ್ನ ತಗೊಳ್ಳುವ. ಅಲ್ಲಿ ಏನಿದೆ? ಎಫಿಷಿಯನ್ಸಿ is equal to 1 minus T2/T1. ಇದು ಫಾರ್ಮುಲಾ. ಸೊ ಫಸ್ಟ್ ಕೇಸ್ ಅನ್ನ ತಗೊಂಡ್ರೆ ಎಫಿಷಿಯನ್ಸಿ is 50%. ಅಂದ್ರೆ 1/2 is equal to 1 minus T2 ಎಷ್ಟಿದೆ? 500 Kelvin divided by T1. ಓಕೆ.
ಸೊ ಇಲ್ಲಿಂದ ನಾವೇನ್ ಮಾಡಬಹುದು, T2 by T1 ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು ಅಲ್ವಾ. ಸೊ ಅಥವಾ ಸೊ ಇದನ್ನ ರೀಅರೇಂಜ್ ಮಾಡಿದ್ರೆ 500 divided by T1 is equal to 1 minus 1 by 2, that is equal to half ಆಗುತ್ತೆ ಅಲ್ವಾ. ಸೊ T1 is equal to 2 into 500, that is equal to 1000 Kelvin. ಈಗ ಎಷ್ಟು ಬಂತು, T1 1000 Kelvin ಬಂತು. ಸೆಕೆಂಡ್ ಕೇಸಲ್ಲಿ ಏನ್ ಹೇಳ್ತಾ ಇದ್ದಾರೆ ಅವರು, ದ ಎಫಿಷಿಯನ್ಸಿಯನ್ನ ಇನ್ಕ್ರೀಸ್ ಮಾಡಬೇಕು, T1 ಅನ್ನ ಸೇಮ್ ಇಡಬೇಕು, T2 ಡ್ಯಾಶ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೆಕೆಂಡ್ ಕೇಸಲ್ಲಿ ಎಫಿಷಿಯನ್ಸಿ ಇಸ್ ಈಕ್ವಲ್ ಟು ಎಷ್ಟಾಗಬೇಕು, 60% ಆಗಬೇಕು. 60% ಅಂದ್ರೆ 60, 100ಗೆ 60, 100ಗೆ 60 ಅಂದ್ರೆ 6 into 10⁻⁻1, ದಟ್ ಇಸ್ 0.6 ಆಗ್ಬೇಕು ಅಲ್ವಾ. 0.6 ಆಗ್ಬೇಕು. T1 is equal to ಅಥವಾ T1 dash is equal to T1. ಸೊ ಅದೆಷ್ಟಿರತ್ತೆ, ಸೇಮ್ ಇರುತ್ತೆ. ಇಂಟೇಕ್ ದ ಸೇಮ್, ಟೆಂಪರೇಚರ್ ಆಫ್ ಇಂಟೇಕ್ ಇಸ್ ಸೇಮ್, ದಟ್ ಮೀನ್ಸ್ 1000 Kelvin. ಬಟ್ ಆದ್ರೆ T2 ಡ್ಯಾಶ್ ಗೊತ್ತಿಲ್ಲ, ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅವಾಗ ಏನಾಗತ್ತೆ, ಎಫಿಷಿಯನ್ಸಿ ಇಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0.6 is equal to 1 minus T2 dash divided by 1000. So or T2 dash divided by 1000 is equal to 1 minus 0.6, that is equal to 0.4 ಆಯ್ತು ಅಲ್ವಾ. or T2 dash is equal to 1000 into 0.4. So 1000 into 0.4 ಅಂದ್ರೆ T2 dash is equal to 400 Kelvin. So this is the correct answer. Option B is the correct answer. 23ನೇ ಕ್ವಶನ್ಗೆ ಯಾವುದು ಕರೆಕ್ಟ್ ಆಗತ್ತೆ, ಆಪ್ಷನ್ ಬಿ ಕರೆಕ್ಟ್ ಆಗತ್ತೆ. ಓಕೆ, ನೆಕ್ಸ್ಟ್ we move to the next question. 24ನೇ ಕ್ವಶನ್ಗೆ ಹೋಗೋಣ. A sink that is a system where the heat is rejected. So heat reject ಆಗತ್ತೆ ಸಿಂಕಿಗೆ, already we know that, is essential for the conversion of heat into work. So the law which governs this inference is, so ನಾವು ಎಲ್ಲಿ ಯೂಸ್ ಮಾಡ್ತೇವೆ ಇದನ್ನ, ಫಸ್ಟ್ ಲಾದಲ್ಲಂತೂ ಯೂಸ್ ಮಾಡೋದಿಲ್ಲ, 0th ಲಾದಲ್ಲೂ ಯೂಸ್ ಮಾಡೋದಿಲ್ಲ. ನಾವು ಯೂಸ್ ಮಾಡೋದು ಇಲ್ಲಿ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಲ್ಲಿ. ಏನನ್ನತ್ತದು, ಇಟ್ ಈಸ್ ಎಸೆನ್ಷಿಯಲ್ ಫಾರ್ ಅಲ್ವಾ, ಸಿಂಕ್ ನೆಸೆಸರಿ ಇರತ್ತೆ ಟು ಕನ್ವರ್ಟ್ ಹೀಟ್ ಇನ್ ಟು ವರ್ಕ್. ಯಾಕಂದ್ರೆ ಸ್ವಲ್ಪ ಅಮೌಂಟ್ ಆಫ್ ಹೀಟ್ ಎನರ್ಜಿ ಏನಾಗುತ್ತೆ, ಸಿಂಕಿಗೆ ಟ್ರಾನ್ಸ್ಫರ್ ಆಗತ್ತೆ, ಲಾಸ್ ಆಗತ್ತೆ. ಸೊ ಹಾಗಾಗಿ ಇದನ್ನ ನಾವೇನನ್ಬಹುದು, ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂತ ಹೇಳ್ಬಹುದು. ಓಕೆ, ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಆಯ್ತು ಇಲ್ಲಿ. ನೆಕ್ಸ್ಟ್ we move to the next question. ಇದೊಂಥರ ಡೈರೆಕ್ಟ್ ಕ್ವಶನ್. ಸೊ 25th ಕ್ವಶನ್ ಅನ್ನ ಕನ್ಸಿಡರ್ ಮಾಡಿದ್ರೆ, ಇಫ್ ವಿ ಕನ್ಸಿಡರ್ ಸೋಲಾರ್ ಸಿಸ್ಟಮ್, ಏನ್ ಕೊಟ್ಟಿದ್ದಾರೆ, ಸೋಲಾರ್ ಸಿಸ್ಟಮ್ ಇದೆ ಕನ್ಸಿಸ್ಟಿಂಗ್ ಆಫ್ ದ ಅರ್ತ್ ಅಂಡ್ ಸನ್ ಓನ್ಲಿ ಎಸ್ one of the ideal thermodynamic systems. The sun works as source of energy having temperature 6000 Kelvin. Andre temperature of the source is equal to how much? 6000 Kelvin. And the earth as sink having temperature 300 Kelvin. Andre T2 is equal to how much? 300 Kelvin. The efficient of solar system. It is a very direct question. ನಾವ್ ಏನ್ ಮಾಡ್ಬೇಕು, ಎಫಿಷಿಯನ್ಸಿಯನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ಎಫಿಷಿಯನ್ಸಿ ಇಸ್ ಈಕ್ವಲ್ ಟು ಫಾರ್ಮುಲಾ ಏನಿದೆ, 1 minus T2 by T1, that is equal to 1 minus T2 is 300 divided by T1 is 6000 ಅಲ್ವಾ. ಸೊ ಇದೆಷ್ಟಾಯ್ತು, 0 ಕ್ಯಾನ್ಸಲ್ ಆಯ್ತು. ಓಕೆ, ಸೊ 20 ಉಳಿತು. ಅಂದ್ರೆ ಎಫಿಷಿಯನ್ಸಿ ಇಸ್ ಈಕ್ವಲ್ ಟು 1 minus 1 by 20, that is equal to 1 minus 0.05, that is equal to 0.95. Andre efficiency of this solar system is 0.95, means it is 95%. So ಎಷ್ಟಾಗತ್ತೆ, ಆಪ್ಷನ್ ಡಿ is the correct answer. Okay, so next we move to the next question. ಇದು ತುಂಬಾ ಸಿಂಪಲ್ ಕ್ವಶನ್ ಆಗಿತ್ತು. ಸೊ 26th ಕ್ವಶನ್ಗೆ ಹೋಗುವ. ಇದು ಆಕ್ಚುಲಿ ಡೈರೆಕ್ಟ್ ಕ್ವಶನ್, ಬಟ್ ಕ್ವಶನ್ ಕೊಟ್ಟಿದ್ದಾರೆ, ತಗೊಳ್ಳೋಣ. ಸೊ
the efficiency of Carnot's engine operating between reservoirs maintained at temperatures 27 degrees Celsius and minus 123 degrees Celsius ಅಲ್ವಾ? ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಕಾರ್ನಾಟ್ಸ್ ಎಂಜಿನಿನ ಎಫಿಷಿಯನ್ಸಿಯನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಎಷ್ಟಂತ. ಏನ್ ಹೇಳ್ತಾ ಇದ್ದಾರೆ, ಮೇಂಟೈನ್ಡ್ ಎಟ್ ಟೆಂಪರೇಚರ್ಸ್ 27 ಡಿಗ್ರಿ ಸೆಲ್ಸಿಯಸ್. T1 is equal to 27 degrees Celsius. That means T1 is equal to 27 plus 273. ಸೊ ಇಲ್ಲಿ ನಾವು ಕ್ಯಾಲ್ವಿನ್ಗೆ ಕನ್ವರ್ಟ್ ಮಾಡ್ಕೊಳ್ಳೋದು ನೆಸೆಸರಿ ಆಗಿರುತ್ತೆ. 300 ಕೆಲ್ವಿನ್ ಆಯ್ತು. ಸೊ ಅಂಡ್ T2 is equal to how much? minus 123 degree Celsius. minus 123 degree Celsius ಅಂದ್ರೆ minus 123 plus 273. ಸೊ ಎಷ್ಟಾಗತ್ತೆ ಮೈನಸ್ ಮಾಡಿದರೆ ದ ಆನ್ಸರ್ ಈಸ್ 150 ಅಲ್ವಾ? minus 3 0 7 minus 2 5. ಓಕೆ, ಸೊ ಇದು 150 ಕೆಲ್ವಿನ್ ಆಗತ್ತೆ. ಸೊ ಈಗ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. ಎಫಿಷಿಯನ್ಸಿ ಇಸ್ ಈಕ್ವಲ್ ಟು ಎಫಿಷಿಯನ್ಸಿ ಆಫ್ ಎ ಹೀಟ್ ಎಂಜಿನ್ ಇಸ್ ಈಕ್ವಲ್ ಟು ಈಟಾ ಇಸ್ 1 minus T2 by T1. 1 minus T2 by T1 ಅಂದ್ರೆ 1 minus 150 by 300. ಸೊ ಏನಾಯ್ತಿದು 1 by 2. That is equal to 1 minus 1 by 2. That is 0.5 ಅಲ್ವಾ? 1 minus half ಅಂದ್ರೆ ಹಾಫ್ ಉಳಿಯುತ್ತೆ, ಅಂದ್ರೆ 0.5 ಉಳಿತು. ಸೊ 0.5 means efficiency is 50%. We can write it as 50% ಅಂತ ಬರೀಬಹುದು. ಎಫಿಷಿಯನ್ಸಿ ಎಷ್ಟಾಗತ್ತೆ? 50% ಆಗತ್ತೆ. ಓಕೆ, ಡೈರೆಕ್ಟ್ ಕ್ವಶನ್. ಬಟ್ ಆದ್ರೆ ನಾವಿಲ್ಲಿ ಏನನ್ನ ಯೂಸ್ ಮಾಡಬೇಕು, ಏನ್ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಬೇಕು ಅಂದ್ರೆ ಟೆಂಪರೇಚರ್ ಅನ್ನ ಯಾವುದಕ್ಕೆ ಕನ್ವರ್ಟ್ ಮಾಡಬೇಕು, ಕ್ಯಾಲ್ವಿನ್ಗೆ ಕನ್ವರ್ಟ್ ಮಾಡೋದು ನೆಸೆಸರಿ. ಸೊ ಎಫಿಷಿಯನ್ಸಿಯನ್ನ ಕ್ಯಾಲ್ಕುಲೇಟ್ ಮಾಡುವಾಗ. ಓಕೆ, ಸೊ ಇದೊಂದು ಸ್ವಲ್ಪ ಚೆನ್ನಾಗಿರೋ ಕ್ವಶನ್ಸ್ ಇದೆ. ಕ್ವಶನ್ ಇದೆ, ದ ಹೀಟ್ ಇನ್ಪುಟ್ ನೀಡೆಡ್ ಟು ರೇಸ್ ದಿ, ಏನ್ ಮಾಡ್ಬೇಕು ನಾವಿಲ್ಲಿ, temperature of 2 moles of helium gas for 0 degree Celsius to ಎಷ್ಟಕ್ಕೆ 100 degree Celsius at constant volume and constant pressure is. ಓಕೆ, ಸೊ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿದ್ದು ಏನು, ಕ್ಯೂ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಡೆಲ್ಟಾ ಕ್ಯೂ ಅಥವಾ ಕ್ಯೂ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಹೀಟ್ ಇನ್ಪುಟ್ ನೀಡೆಡ್ ಟು ರೇಸ್ ದ ಟೆಂಪರೇಚರ್ ಆಫ್ 2 moles of helium gas. 2 moles of helium gas ಅಂದ್ರೆ helium gas is a monoatomic gas. helium gas ಅಂದ್ರೆ that is monoatomic. So monoatomic gas ಇದ್ರೆ CV is equal to, ನಾವೇನ್ ಬರಿಬಹುದು ಫಾರ್ monoatomic gas, CV is equal to 3/2 R ಅಂತ ಬರಿಬಹುದು. And CP is equal to 5/2 R. 1 plus 1/2 ಅಂತ ಇರುತ್ತೆ. ಸೊ 3/2 plus 1. ಸೊ 5/2 R. ಯಾವುದಕ್ಕೆ? CV ಮತ್ತೆ CP. ಯಾವುದಕ್ಕೆ? ಮೊನೋಅಟಾಮಿಕ್ ಗ್ಯಾಸ್ ಇದ್ರು. ಓಕೆ, ಸೊ ಫಾರ್ 0 degree Celsius to 100 degree Celsius, ಡೆಲ್ಟಾ T is equal to ಎಷ್ಟಾಗತ್ತೆ? 100 ಕೆಲ್ವಿನ್ ಇದೆ ಅಲ್ವಾ? ಅಥವಾ 100 degree Celsius ಕ್ಯಾಲ್ವಿನಿಗೆ ಕನ್ವರ್ಟ್ ಮಾಡಿದ್ರು ಡಿಫ್ರೆನ್ಸ್ ಏನಿರುತ್ತೆ? ಸೇಮ್ ಇರುತ್ತೆ. ಸೊ ಡಿಫ್ರೆನ್ಸ್ ಅನ್ನ ತಗೊಂಡಾಗ, ಯಾಕಂದ್ರೆ ಕ್ಯಾಲ್ವಿನ್ ಸ್ಕೇಲ್ ಅಲ್ಲಿ ಮತ್ತೆ ಸೆಲ್ಸಿಯಸ್ ಸ್ಕೇಲ್ ಅಲ್ಲಿ ಎರಡರಲ್ಲೂ 100 ಡಿವಿಷನ್ಸ್ ಇರ್ತವೆ. ಸೊ ಹಾಗಾಗಿ 100 ಕ್ಯಾಲ್ವಿನ್ ಅಂತ ಹೇಳ್ತಾರೆ. ಸೊ 100 ಸೆಲ್ಸಿಯಸ್ ಅಂದ್ರೆ 100 minus 0. ಸೊ ಇಟ್ ಇಸ್ 100 degree Celsius ಅಥವಾ 100 ಕ್ಯಾಲ್ವಿನ್ ಡಿಫ್ರೆನ್ಸ್ ಅನ್ನ ತಗೊಂಡ್ರೆ. ಓಕೆ, ಸೊ ಎಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ಅಲ್ಲಿ ಏನಾಗುತ್ತೆ? ಪ್ರೆಷರ್ ಅಲ್ಲಿ ಎಷ್ಟು ಅಂತ ಬೇಕು. ಎಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ಅನ್ನ ಕನ್ಸಿಡರ್ ಮಾಡಿದ್ರೆ ದ ಅಮೌಂಟ್ ಆಫ್ ಹೀಟ್ ಎನರ್ಜಿಯನ್ನು ನಾವು ಹೇಗೆ ಬರೀಬಹುದು? ಅಮೌಂಟ್ ಆಫ್ ಹೀಟ್ ಎನರ್ಜಿ ನೀಡೆಡ್ ಟು ಇನ್ಕ್ರೀಸ್ ದ ಟೆಂಪರೇಚರ್ ಆಫ್ ಎ ಗ್ಯಾಸ್ is equal to N into number of moles into CV into delta T. So that is equal to N ಎಷ್ಟಾಗತ್ತೆ? 2 ಆಗತ್ತೆ. ಇಂಟು CV ಎಷ್ಟು ಕೊಟ್ಟಿದ್ದಾರೆ ನಮ್ಗೆ ಇಲ್ಲಿ? 3/2 R ಇದೆ. ಇಂಟು
ಡೆಲ್ಟಾ ಟಿ is how much here 100 ಅಲ್ವಾ. ಸೊ ಅಂದ್ರೆ that is equal to 300 R. ಚೂಸ್ ಮಾಡಬಹುದು ಇಲ್ಲಿ ಆಪ್ಷನ್ ಬಿ ಅನ್ನ. ಇನ್ನೊಂದು 500 ಬರ್ತದ ಅಂತ ಚೆಕ್ ಮಾಡುವ. ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಕಾನ್ಸ್ಟೆಂಟ್ ಇದ್ರೆ ಡೆಲ್ಟಾ ಕ್ಯೂ is equal to n into Cp into delta T. So that is equal to n ಎಷ್ಟಾಗತ್ತೆ? What is n here? 2 into Cp ಎಷ್ಟು? 5/2 R ಆಗತ್ತೆ into delta T. Delta T ಎಷ್ಟು? 100 ಅಲ್ವಾ? So 2 ಮತ್ತೆ 2 ಕ್ಯಾನ್ಸಲ್ ಆಯ್ತು. That is equal to 500 R. So ಅಂದ್ರೆ ಡೆಲ್ಟಾ ಕ್ಯೂ ಎಷ್ಟು ಅಂತ ಆಯ್ತು? Heat needed 300 R and 500. Option B is the correct answer ಆಗತ್ತೆ. Okay. I hope ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. Next we move to the next question. Okay. 28th question. ಇದು ಸ್ವಲ್ಪ ಲೆಂದಿ ಕ್ವಶನ್. ಐ ಥಿಂಕ್ ಇದನ್ನ ಸ್ಟಾರ್ಟ್ ಮಾಡಿದ್ರೆ ಕಂಪ್ಲೀಟ್ ಆಗ್ಲಿಕ್ಕಿಲ್ಲ. ಸೊ we go to the 30th question. ಸೊ ಯಾಕಂದ್ರೆ ಟೈಮ್ ಶಾರ್ಟೇಜ್ ಇದೆ. ಸೊ ಹಾಗಾಗಿ 30th question ತಗೊಂಡ್ರೆ an ideal gas is made to go through a cyclic thermodynamical process in 4 steps ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ the amount of heat involved are Q1 is equal to 600 joules, Q2 is equal to 400 joules, minus 400, Q3 is minus 300 and Q4 is 200 joules respectively. The corresponding work involved are, okay. So ಇಲ್ಲಿ ಏನಾಗ್ತಾ ಇದೆ? ideal gas is made to go through this cyclic thermodynamics process. So cyclic thermodynamic process means, so cyclic process ಗೆ ಏನಾಗತ್ತೆ? ನಾವು ಫಸ್ಟ್ ಒಂದು ಕ್ವಶನ್ ನೋಡಿದ್ವಿ. ಫಾರ್ ಎ cyclic process ಡೆಲ್ಟಾ ಯು is equal to 0 ಅಲ್ವಾ. cyclic process ಇದ್ರೆ ಡೆಲ್ಟಾ ಯು is 0. So that means from first law of thermodynamics, delta Q is delta U plus delta W, or delta U 0 ಆಯ್ತಂದ್ರೆ delta Q is equal to delta W. Okay. So ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? The corresponding work involved are ಅಲ್ವಾ. So delta Q ಕೊಟ್ಟಿದ್ದಾರೆ Q1, Q2, Q3, Q4. ಸೊ ಹಾಗೆ W1, W2, W3, W4. ಸೊ ಎಲ್ಲ ಕೇಸಲ್ಲಿ ಇಲ್ಲಿ ಡೆಲ್ಟಾ ಕ್ಯೂ ಇಸ್ ಈಕ್ವಲ್ ಟು ಡೆಲ್ಟಾ ಡಬ್ಲ್ಯೂ ಆಗತ್ತೆ. ಸೊ ಡೆಲ್ಟಾ ಕ್ಯೂ ಅನ್ನ ಆಡ್ ಮಾಡ್ತಾ ಹೋಗೋದು. ಸೊ ಅಂದ್ರೆ Q1 plus Q2 plus Q3 plus Q4 is equal to W1 plus W2 plus W3 plus W4. Okay. ಸೊ ಇಲ್ಲಿ Q1 plus Q2 ನೆಗೆಟಿವ್ ಸೈನ್ ಇದ್ರೆ ನೆಗೆಟಿವ್ ಸೈನ್ ಅನ್ನು ಕನ್ಸಿಡರ್ ಮಾಡಬೇಕು. ಸೊ Q3 plus Q4 ಎಲ್ಲವನ್ನ ಆಡ್ ಮಾಡೋದು. ಈ ಕಡೆ ಏನು ಉಳಿಯುತ್ತೆ? W4 ಒಂದು ಉಳಿಯುತ್ತೆ. ಸೊ ಇದನ್ನೆಲ್ಲ ಸಾಲ್ವ್ ಮಾಡಿದ್ರೆ we get, ಸೊ ಎಷ್ಟು ಬರುತ್ತೆ ಅಂದ್ರೆ W4 is equal to, the answer is, ಸೊ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದ್ರೆ W4 is equal to we get 150 joules. ಸೊ ಆನ್ಸರ್ ಎಷ್ಟು? W4 is 150 joules. ಅಂದ್ರೆ ಆಪ್ಷನ್ C is the correct answer. Okay. Thank you everyone for attending the class. I hope ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. Okay. Thank you very much.